ಆಗ್ತಿದೆಯಾ? ಆಗ್ತದೆ. ವೆರಿ ಗುಡ್. ಏನಾಗ್ತಾ ಇದೆ? ಆನೆ ಅದು. ಆನೆಯಿಂದ ನೆಕ್ಸ್ಟ್ ಹೋಗಿ ಅಂತ ಹೇಳಿದ್ನಲ್ವಾ, ಗೊತ್ತಾಗ್ಲಿಲ್ವಾ? ಆಯ್ತು, ಆನೆ ಇದೆ ನೋಡಿ. ಆನೆ ಆಗಿದ್ದಾಗ ಏನ್ ಮಾಡ್ತಾ ಇದೆ ಅದು? ಇತ್ತೀಚಿನ ಹ್ಮ್. ಅಲ್ಲ ಬೆಳಿ ಬಿದಿರುಗಳನ್ನೆಲ್ಲ ಎಳೆದು ಉಂಟಲ್ಲ. ನಾಶ ಮಾಡ್ತಾ ಇದೆಯಾ? ಓಕೆ, ಮತ್ತೆ? ಇವರು ಯಾರು ಕಾಣಿಸ್ತಾ ಇಲ್ಲ, ದಟ್ಟವಾದ ಕಾಡು. ಓಕೆ. ಹಾಗೆ ಆ ಆನೆಯ ಸಾವಿನ ಸಮಯಕ್ಕೆ ಹೋಗಿ, ಆ ಆನೆಯ ಸಾವಿನ ಸಮಯಕ್ಕೆ, ಆನೆಯಿಂದ ಸಾವಿನ ಸಮಯದಲ್ಲಿ ಆತ್ಮ ದೇಹದಿಂದ ಹೊರಗಡೆ ಬರ್ತಾ ಇದೆ. ಆ ಒಂದು ಸನ್ನಿವೇಶಕ್ಕೆ ಹೋಗಿ ಆತ್ಮ ಹೊರಗಡೆ ಬಂದ್ಮೇಲೆ ಏನಾಗ್ತಾ ಇದೆ ನೋಡಿ. ಒಂದು ಗಾದೆಯ ರೂಪಕ್ಕೆ ಪರಿವರ್ತನೆ ಆದಾಗ ಹೌದಾ? ಓಕೆ. ಹಾಗೆ ಮುಂದೆ ಅದೇ ಆತ್ಮ ಯಾವ ಜನ್ಮದಲ್ಲಿ ಬಂತು ನೋಡಿ ಭೂಮಿ ಮೇಲೆ, ಯಾವ ಜನ್ಮ ತಗೊಳ್ತು? ಹಾಗೆ ಸ್ವಲ್ಪ ಮುಂದಗಡೆ ಹೋಗಿ, ಹಾಗೆ ಮುಂದೆ ಹೋಗ್ತಾ ಇದ್ದೀರಿ. ಮುಂದೆ ಹೋಗ್ತಾ ಇದ್ದೀರಿ. ಸಂಪೂರ್ಣವಾಗಿ ನಿಮ್ಮ ಮುಂದಿನ ಜನ್ಮ ನಿಮಗೆ ಗೊತ್ತಾಗ್ತಾ ಇದೆ. ದೀರ್ಘವಾಗಿ ಗಮನಿಸಿ. ಸ್ತ್ರೀ ಜನ್ಮ. ಹ್ಮ್. ಸ್ತ್ರೀ ಜನ್ಮ. ಜನ್ಮ ತಗೊಂಡಿದ್ದೀರಾ? ವೆರಿ ಗುಡ್. ಎಷ್ಟು ವರ್ಷ ಇರ್ಬೋದು ಈಗ? 18. ಹೌದಾ? ವೆರಿ ಗುಡ್. ಏನ್ ಬಟ್ಟೆ ಹಾಕೊಂಡಿದ್ದಾಳೆ ಅವಳು? ಕೆಂಪು, ಹಸಿರು, ನೀಲಿ ಓಕೆ. ಮತ್ತೆ ಮಾಲೆಗಳಲ್ಲಿ ಹಾಕಿದ. ಹಾಕೊಂಡಿದ್ದಾಳಾ? ವೆರಿ ಗುಡ್. ಏನ್ ಮಾಡ್ತಾ ಇದ್ದಾಳೆ ಅವಳು? ನನ್ನನ್ನು ದಿಟ್ಟಿಸಿ ನೋಡ್ತಾ ಇದ್ದಾರೆ. ನಿಮ್ಮನ್ನ ದಿಟ್ಟಿಸಿ ನೋಡ್ತಾ ಇದ್ದಾಳಾ? ಓಕೆ. ನೋಡಿ, ಅವಳನ್ನ ದೀರ್ಘವಾಗಿ ಗಮನಿಸಿ. ಯಾರು ಅಂತ ನೋಡಿ ಗೊತ್ತಾಗ್ತದೆ. ಅದು ನೀವೇ ಆಗಿದ್ದೀರಿ. ಈಗ ಅವಳ ಮನೆಗೆ ಹೋಗಿ, ಅವಳ ಮನೆಗೆ ಹೋಗಿ ಅವಳ ಮನೆಯಲ್ಲಿ ನೋಡಿ ಯಾರ್ಯಾರಿದ್ದಾರೆ, ಹೇಗಿದೆ ಅವ್ರ ಮನೆ, ಬಡವರು ಶ್ರೀಮಂತರು ಎಲ್ಲ ಗೊತ್ತಾಗ್ತಾ ಇದೆ. ನೀವೀಗ ಅವ್ರ ಮನೆ ಕಡೆಗೆ ಹೋಗ್ತಾ ಇದ್ದೀರಿ. ಅವರ ಮನೆಗೆ ಹೋಗ್ತಾ ಇದ್ದೀರಿ. ಮನೆಗೆ ಹೋಗ್ತಾ ಇದ್ದೀರಿ. ಹುಲ್ಲಿನ ಮನೆ, ಮಣ್ಣಿನ ನೆಲ. ಮಣ್ಣಿನ ಮನೆಯಾ? ನೋಡಿ, ಮನೆ ಒಳಗಡೆ ಹೋಗಿ ಯಾರ್ಯಾರಿದ್ದಾರೆ ನೋಡಿ. ವಯಸ್ಸಾದ ಹ್ಮ್. ಗಂಡಸರು, ವಯಸ್ಸಾದ ಗಂಡಸರು, ವಯಸ್ಸಾದ ಹೆಂಗಸರು. ಓಕೆ. ಯಾರವರು? ಅವರ ತಂದೆ ತಾಯಿನ? ಹಾ, ಹೌದು.
ಹಲೋ. ವಯಸ್ಸಾದ ತಂದೆ ತಾಯಿ. ಓಕೆ, ವೆರಿ ಗುಡ್. ಮದುವೆ ಆಗಿದೆಯಾ ನೋಡಿ ಅವಳಿಗೆ? ಇಲ್ಲ, ಅಲಂಕಾರಗೊಳಿಸಿದ್ದಾರೆ. ಅಲಂಕಾರಿತ ವಶ. ಏನ ಹೆಸರು ಅವಳದು? ಪೃಥ್ವಿ. ಏನು? ಪೃಥ್ವಿ. ಋತುವಿನಾ? ವೆರಿ ಗುಡ್. ಓಕೆ. ಏನು ಅವ್ರ ಮನೇದು ಏನಾದರೂ ಸಮಸ್ಯೆ ಇದೆಯಾ, ಪ್ರಾಬ್ಲಮ್ ಇದೆಯಾ? ಏನಾಗ್ತಾ ಇದೆ ನೋಡಿ. ಏನು ಅವರ ಏನು ಜೀವನಕ್ಕೆ ಚಿಂತೆಯಲ್ಲಿದ್ದಾರ? ಏನ್ ಚಿಂತೆಯಲ್ಲಿದ್ದಾರೆ? ಮಗಳು. ಮಗಳು ಹೇಗೆ, ಮುಂದೆ ಭವಿಷ್ಯ ಜೀವನ ಹೇಗೆ ಅಂತನಾ? ಹ್ಮ್. ವೆರಿ ಗುಡ್. ಹಾಗೆ ನೋಡಿ, ಮುಂದಕ್ಕೆ ಹೋಗಿ ಮಗಳಿಗೆ ಮದುವೆ ಆಯ್ತಾ ನೋಡಿ. ಹ್ಮ್. ಆಯ್ತಾ? ಹೂಮಾಲೆ ಆ ಕಡೆ ಈ ಕಡೆ ಹಾಕ್ತಾ ಇದ್ರು. ಓಕೆ, ವೆರಿ ಗುಡ್. ಮದುವೆ ಆಯ್ತು. ಓಕೆ. ಹೇಗಿತ್ತು ಅವ್ರದ್ದು ದಾಂಪತ್ಯ ಜೀವನ? ಆಮೇಲೆ ಎಷ್ಟು ಜನ ಮಕ್ಕಳಾದ್ರು? ಹೇಗೆ ಬದುಕಿದ್ರು? ಏನಾದರೂ ವಿಶೇಷವಾದ ಘಟನೆಗಳು ಏನಾದರೂ ನಡೀತಾ ನೋಡಿ. ಸ್ವಲ್ಪ ಮುಂದೆ ಮುಂದೆ ಹೋಗಿ ನೋಡಿ, ಗೊತ್ತಾಗ್ತಾ ಇದೆ ನೋಡಿ. ಮುಂದಕ್ಕೆ ಹೋಗಿ, ಗೊತ್ತಾಗ್ತಾ ಇದೆ. ಮುಂದೆ ಹೋಗಿ ನೋಡಿ. ಜಗಳ ಆಡ್ತಾ ಇದ್ರು. ಜಗಳ ಆಡ್ತಾ ಇದ್ದಾರಾ? ಯಾಕೆ ಜಗಳ ಆಡ್ತಾ ಇದ್ದಾರೆ? ಏನು ಕಾರಣ? ಅವಳ ಮಡಿಲಲ್ಲಿ ಒಂದು ಮಗು ಇತ್ತು. ಓ, ಮಗು ಇದೆಯಾ? ಹ್ಮ್. ಓಕೆ. ಏನ್ ಕಾರಣ? ಅವರಲ್ಲಿ ಹೇಗೆ ಪ್ರೀತಿ ಪ್ರೇಮ ವಿಶ್ವಾಸದಿಂದ ಇದ್ದಾರಾ ಇಲ್ಲೋ? ಅಥವಾ ಯಾಕೆ, ಏನಾಗಿದೆ ಅವರಿಗೆ? ಗಂಡನಿಗೆ ಸಂಶಯ ಪಡುವುದು. ಯಾರ ಮೇಲೆ ಸಂಶಯ? ಗಂಡ ಅವಳ ಮೇಲೆ ಸಂಶಯ ಪಡ್ತಾ ಇದ್ದಾನಾ? ಹ್ಮ್. ಓಕೆ. ಯಾಕೆ ಅವಳು ಕರೆಕ್ಟಾಗಿ ಇಲ್ವಾ ಅವಳು? ಇದ್ದಾಳೆ. ಕರೆಕ್ಟಾಗಿ ನೋಡಿ, ಅವಳು ಏನಾದರೂ ಬೇರೆ ಗಂಡಸಿನ ಸಹವಾಸ ಏನಾದರೂ ಇದೆಯಾ ಅವಳಿಗೆ? ಇಲ್ಲ. ಇಲ್ಲ. ಆದರೂ ಅನಾವಶ್ಯಕವಾಗಿ ಅವ್ರ ಗಂಡ ಮಾಡ್ತಾ ಹ್ಮ್. ಇದ್ದಾರೆ. ಓಕೆ. ಮತ್ತೆ ಏನಾಯ್ತು ಮುಂದೆ? ಹಾಗೆ ಮುಂದಕ್ಕೆ ಹೋಗಿ, ಹೇಗಿದ್ರು ಅವರು ಜೀವನದಲ್ಲಿ? ಹಾಗೆ ಮುಂದುವರಿತಾ? ಚೆನ್ನಾಗಿದ್ರಾ? ಮಕ್ಕಳೆಲ್ಲ ದೊಡ್ಡಕ್ಕಾದ್ರ ನೋಡಿ? ಅಮ್ಮ ಮಗ ಬೇರೆ ಹೋದ್ರು, ಅಪ್ಪ ಬೇರೆ ಹೋದ್ರು. ಅಮ್ಮ ಮಗ ಬೇರೆ ಹೋದ್ರು. ಯಾರು? ಅಮ್ಮ ಮಗ? ಅಪ್ಪ ಅಪ್ಪ ಬೇರೆ ಕಡೆ ಹೋದ್ರು, ಅಮ್ಮ ಮಗ ಬೇರೆ ಹೋದ್ರು. ಓಕೆ, ಓಕೆ. ಓ, ಇವಳು ಗಂಡ ಬೇರೆ ಹೋದ್ರಾ? ಹ್ಮ್. ತಾಯಿ ಮಗ ಬೇರೆ ಬಂದ್ರೆ, ಮಗನ ಅವನು ಜೊತೆಗಿರೋನು? ಹೌದು. ಎಷ್ಟು ವರ್ಷ ಬದುಕಿದ್ಲ ಅವಳು ಆಮೇಲೆ? 35. ಎಷ್ಟು? 35. 35 ವರ್ಷ ಅಷ್ಟೇನಾ? ಹ್ಮ್. ಯಾಕೆ, ಏನಾಗಿತ್ತು? ಏನಾಗಿ ಸಾವು ಬಂತು? ತಲೆಯ ಮೇಲೆ ಮರದ ಬೆಲ್ಲು ಬಿದ್ದು. ಬಿದ್ದು ಸತ್ತೋಗ್ಬಿಟ್ಲಾ? ಹ್ಮ್. ಓಕೆ. ಈಗ ನೋಡಿ, ಆ ಸಾವಿನ ಸಮಯಕ್ಕೆ ಹೋಗಿ, ಆ ಹ್ಮ್. ಒಂದು ಸಮಯ, ಸಾವಿನ ಸಮಯ ನಡೀತಾ ಇದೆ, ಇನ್ನೇನು ಆ ದೇಹದಿಂದ ಆತ್ಮ ಹೊರಗಡೆ ಬರ್ತಾ ಇದೆ. ಹೊರಗಡೆ ಬಂದ ಕೂಡಲೇ ಸತ್ತಿರುವ ತನ್ನ ದೇಹವನ್ನು ನೋಡ್ತಾ ಆತ್ಮಕ್ಕೆ ಏನ್ ಅನಿಸ್ತಾ ಇದೆ? ಈಗ ಆಗಬಾರ್ದಿತ್ತು ಅಂತ. ಓಕೆ. ಸತ್ತೋದ್ಲ ಅವಳು? ಹ್ಮ್. ಓಕೆ. ಏನ್ ಏನ್ ಅನಿಸ್ತಾ ಇದೆ? ಭಾವನೆ ಏನ್ ಬರ್ತಾ ಇದೆ ಆತ್ಮಕ್ಕೆ? ಏನು ರೋದನೆ? ಅಯ್ಯೋ ಅನಿಸ್ತಾ ಇದೆ, ಅಯ್ಯೋ ಪಾಪ ಅನಿಸ್ತು. ಅಯ್ಯೋ, ಹೀಗಾಗ್ಬಿಡ್ತು ಅಂತನಾ? ಹ್ಮ್. ಓಕೆ. ಮತ್ತೆ ಏನಾದ್ರೂ ದುಃಖ ಇದೆಯಾ ಬೇರೆ ತರ? ಇಲ್ಲ, ಅಲ್ಲೇ ರೋಧಿಸ್ತಾ ಇದೆ. ಹೌದಾ? ಓಕೆ. ಈಗ ಆ ಎಲ್ಲ ದುಃಖ, ಅಸಮಾಧಾನ, ಅತೃಪ್ತಿ ಏನಿದೆ ಆತ್ಮಕ್ಕೆ, ಅದನ್ನೆಲ್ಲ
ಆ ಸತ್ತಿರುವ ದೇಹಕ್ಕೆ ರಿಲೀಸ್ ಮಾಡಿಬಿಡಿ. ನೀವು ಅನ್ಕೊಂಡ್ರೂ ಸಾಕು, ಅದು ನಿಮ್ಮ ದೇಹದಿಂದ ಎಲ್ಲ ಹೊರಗಡೆ ಹೋಗ್ತಾ ಇದೆ. ಓಕೆ, ನೋಡಿ ಹೊರಗಡೆ ಹೋಗ್ತಾ ಇದೆ, ಎಲ್ಲ ರಿಲೀಸ್ ಆಗ್ತಾ ಇದೆ. ಸಂಪೂರ್ಣವಾಗಿದೆ, ಅದರಿಂದ ಹೊರಗಡೆ ಹೋಗ್ತಾ ಇದೆ. ಸಂಪೂರ್ಣವಾಗಿ ದೇಹದಿಂದ ಹೊರಗಡೆ ಹೋಗ್ತಾ ಇದೆ. ಎಲ್ಲ ದುಃಖ, ಸಮಾಧಾನ, ತೃಪ್ತಿ ಎಲ್ಲ ಆ ದೇಹವನ್ನು ಹೋಗಿ ಸೇರ್ಕೊಳ್ತಾ ಇದೆ. ಸತ್ತಿರುವ ತನ್ನ ದೇಹದಲ್ಲಿ ಹೋಗಿ ಆ ದೇಹವನ್ನು ಸುಡ್ತಾರಲ್ವಾ ಬೆಂಕಿಯಲ್ಲಿ, ಅದು ಕೂಡ ಎಲ್ಲ ಸುಟ್ಟು ಹೋಗುತ್ತಾರೆ. ಹೇಗೆ ನಾವು ದೇಹವನ್ನು ಅಲ್ಲೇ ಬಿಟ್ಟು ಬಂದ್ವೋ ಹಾಗೆ ಆ ಒಂದು ಜನ್ಮದ ದುಃಖ, ಕರ್ಮ, ಅಸಮಾಧಾನ, ತೃಪ್ತಿ ಅದನ್ನು ಕೂಡ ನಾವು ಅಲ್ಲೇ ಹಾಗೆ ಬಿಟ್ಟು ಬರ್ಬೇಕು. ಆಯ್ತಾ? ಓಕೆ, ಎಲ್ಲ ರಿಲೀಸ್ ಆಗಿದೆ. ಆತ್ಮಕ್ಕೆ ಏನು ಅನಿಸ್ತಾ ಇದೆ ಈಗ? ಎದುರಾಗ್ತದೆ. ವೆರಿ ಗುಡ್. ಖುಷಿ ಆಗ್ತಾ ಇದೆಯಾ? ವೆರಿ ಗುಡ್. ಈಗ ಸುತ್ತಲೂ ಗಮನಿಸಿ, ಕೆಲವು ದೈವಶಕ್ತಿಗಳು, ಗುರುಶಕ್ತಿಗಳು ನಿಂತಿದ್ದಾರೆ ಆ ಆತ್ಮದ ಸುತ್ತ. ಹೌದು. ಯಾರ್ಯಾರು ಕಾಣಿಸ್ತಾ ಇದ್ದಾರೆ? ದೈವಗಳು. ಯಾ ದೈವ? ಅಂಜಿರ್ಲು. ಓಕೆ, ಮತ್ತೆ ಮಲ್ರಾಯ. ಮತ್ತೆ ಸ್ವಾಮಿ ಕರಗಜ್ಜ. ಮತ್ತೆ ಗುಳಿಗ ದೈವಗಳು. ಓಕೆ, ಮತ್ತೆ ರಕ್ತೇಶ್ವರಿ. ಓಕೆ, ಮತ್ತೆ ಹ್ಮ್ ಓಕೆ. ಎಲ್ಲರಿಗೂ ನಮಸ್ಕಾರ ಹೇಳಿ, ಒಂದು ಕೃತಜ್ಞತೆ ಹೇಳಿ. ಈಗ ಹಾಗೆ ಆ ಆತ್ಮ ಮೇಲೆ ಉನ್ನತ ಲೋಕಕ್ಕೆ ಹೋಗ್ತಾ ಇದೆ. ಯಾವ ಲೋಕಕ್ಕೆ ಹೋಯ್ತು ನೋಡಿ ಮುಂದೆ? ಪ್ರಖರವಾದ ಬೆಳಕೊಂದು ಕಾಣಿಸ್ತಾ ಇದೆ. ಓಕೆ, ಕೆಂಪಾಗಿದೆ. ವೆರಿ ಗುಡ್. ಈಗ ನಂತರ ಆ ಆತ್ಮ ಮತ್ತೆ ಭೂಮಿ ಮೇಲೆ ಇನ್ನೊಂದು ಜನ್ಮ ತಗೊಳ್ತದೆ. ಏನು ನೆಕ್ಸ್ಟ್ ಯಾವ ಜನ್ಮ ತಗೊಳ್ತಾ ನೋಡಿ? ಹುಡುಗ. ಒಂದು ಜನ್ಮನಾ? ವೆರಿ ಗುಡ್. ಎಷ್ಟು ವರ್ಷ ಈಗ? ಆರು. ಅದೇ 6 ವರ್ಷನಾ? ಏನ್ ಮಾಡ್ತಾ ಇದ್ದಾನೆ ಹುಡುಗ? ಕುತೂಹಲದಿಂದ ನೋಡ್ತಾ ಇದ್ದಾನೆ ಚಡ್ಡಿ ಸರ್. ಓಕೆ, ಈಗ ಆ ಹುಡುಗನ ಮನೆಗೆ ಹೋಗಿ, ಮನೆಯೆಲ್ಲ ನೋಡಿ, ಯಾರ್ಯಾರಿದ್ದಾರೆ ನೋಡಿ ಮನೆಯಲ್ಲಿ. ಹುಡುಗನ ಮನೆಗೆ ಹೋಗಿ, ಹುಡುಗನ ಮನೆಗೆ ಹೋಗ್ತಾ ಇದ್ದೀರಿ. ಅವನಮ್ಮ. ಓಕೆ, ಮತ್ತೆ ವಾಹ್. ಮತ್ತೆ ಯಾರಿದ್ದಾರೆ? ಅಕ್ಕ. ಮತ್ತೆ ಇನ್ನೊಬ್ಬರಕ್ಕ. ಓಕೆ, ಮತ್ತೆ 3 ಜನ 3 ಜನ. 3 ಜನನಾ? ನನ್ನ ಅಪ್ಪ ಅಮ್ಮನ ಅಕ್ಕಂದು. ನಿಮ್ಮ ಈಗ ಇರುವ ಅಕ್ಕ, ಅಮ್ಮ, ಹ್ಮ್ ಅಪ್ಪ, ಅಕ್ಕಂದ್ರು. ಅವರ ಇದ್ದಾರಲ್ಲಿ? ಹ್ಮ್. ವೆರಿ ಗುಡ್. ಮತ್ತೆ ಯಾರ್ಯಾರಿದ್ದಾರೆ ಈಗಿರೋರು ಅಲ್ಲಿ? ನಾಯಿ ಇದೆ. ನಾಯಿ ಇದೆಯಾ? ಆ ನಾಯಿ ಇವಾಗ ಬೆಳ್ ಏನಾಗಿ ಬಂದಿದೆ? ಬೆಳ್ಳಗೆಂದು ಬೆಳ್ಳಗೆಂದು ನನ್ನ ಜೊತೆ ಬಾಲಾಡಿಸ್ತಾ ಇದೆ. ಏನು? ಓಕೆ, ಬಾಲಾಡಿಸ್ತಾ ಇದೆ. ಓಕೆ. ಆ ನಾಯಿ ಈ ಜನ್ಮಕ್ಕೆ ಏನಾದರೂ ಆಗಿ ಏನಾದರೂ ಬಂದಿದೆಯಾ ನೋಡಿ? ಮತ್ತೆ ನಮ್ಮ ಮನೆಯಲ್ಲೇ ಇದೆ ಅದು. ಇವಾಗೂ ಬಂದಿದೆಯಾ? ಹ್ಮ್. ಓಕೆ, ನೋಡಿ ಹುಡುಗ ಸ್ವಲ್ಪ ದೊಡ್ಡ ಆದ್ಮೇಲೆ ಏನಾದ ನೋಡಿ. ಲಾಯರ್ ಆಗಿದ್ದ.
ಲಾಯರ್ ಆಗಿದಾನ? ಹ್ಮ್. ಹ್ಮ್. ಮದುವೆ ಆಯ್ತಾ ನೋಡಿ? ಇಲ್ಲ, ಒಂದು ಹುಡುಗಿ ಇದೆ ಮಾತ್ರ. ಓಕೆ. ನೋಡಿ, ಹುಡುಗಿ ಇದೆ ಅಂದಮೇಲೆ ಏನು ಮದುವೆ ಆಗಿದೆಯಾ? ಎಷ್ಟು ವರ್ಷ ಈಗ ಅವನಿಗೆ? ಹ್ಮ್. ಹೌದೌದು, ಮದುವೆ ಆಗಿದೆ. ಮದುವೆ ಆಗಿದೆಯಾ? ಜೊತೆಗೆ ಇದ್ದಾರೆ. ಹ್ಮ್. ಮಕ್ಕಳು ಎಷ್ಟು ಜನ ಮಕ್ಕಳಾದ್ರು ನೋಡಿ ಇವರಿಗೆ? ಗರ್ಭಿಣಿ, ಹ್ಮ್. ತುಂಬು ಗರ್ಭಿಣಿ. ಗರ್ಭಿಣಿ ಇದ್ದಾಳೆ ಇನ್ನು? ಹಾಗೆ ಸ್ವಲ್ಪ ಮುಂದೆ ಹೋಗಿ ನೋಡಿ, ಕೆಲವು ವರ್ಷಗಳ ನಂತರ ಎಷ್ಟು ಜನ ಮಕ್ಕಳಾಗಿದ್ದಾರೆ, ಅವರು ಹೇಗೆ, ದಾಂಪತ್ಯ ಜೀವನ ಹೇಗಿದೆ? ಎರಡು ಗಂಡು ಮಕ್ಕಳು. 2 ಜನ ಗಂಡು ಮಕ್ಕಳ? ಹೇಗಿದೆ? ಅನ್ಯೋನ್ಯವಾಗಿದೆ. ನಿಮಗಿದ್ದಾರಾ? ಏನಾದರೂ ವಿಶೇಷವಾಗಿ ಆ ಜನ್ಮದಲ್ಲಿ ನಡೀತಾ ನೋಡಿ, ಏನಾದರೂ ವಿಶೇಷ ಘಟನೆಗಳೇನಾದರೂ ನಡೀತಾ? ತುಂಬಾ ಆಘಾತವಾಗುವಂಥದ್ದು, ಭಯ ಆಗುವಂಥದ್ದು, ಹೆದರುವಂಥದ್ದು, ಅಥವಾ ಏನಾದರೂ? ದೊಡ್ಡ ಮಗನಿಗೆ ಏನೋ ಏನಾಯ್ತು ದೊಡ್ಡ ಮಗನಿಗೆ? ರಕ್ತಗಳೆಲ್ಲ ಕಾಣ್ತಾನೆ. ಏನ್ ಬಂತು? ರಕ್ತಗಳೆಲ್ಲ ಓಕೆ. ಅಡ್ಡ ತಲೆ ಕೆಳಗೆ ಹಾಕಿ ಬಿಟ್ಟಿದ್ದಾನೆ. ಹೌದಾ? ಓಕೆ. ಮತ್ತೇನಾಯ್ತು? ಅಮ್ಮ ಅಳ್ತಾ ಇದ್ದಾರೆ. ಓಕೆ. ಸತ್ತೋದ್ನ ಅವನು? ಹ್ಮ್. ಓಕೆ. ಮತ್ತೆ ಏನ್ ನಡೀತು ಜೀವನದಲ್ಲಿ? ಎಷ್ಟು ವರ್ಷ ಬದುಕಿದ್ರು ಅವರು? 21. ಅಲ್ಲ ಅಲ್ಲ, ಇವರು, ನೀವು ಆ ಜನ್ಮದಲ್ಲಿ ಆ ಹುಡುಗ ಇದ್ನಲ್ವಾ, ಎಷ್ಟು ವರ್ಷ ಬದುಕಿದ? 21. ಮದ್ವೆ ಆಗಿತ್ತಲ್ವಾ? ಹುಡುಗ ಸತ್ತೋಗಿರೋ ಹುಡುಗ ಆಯ್ತು. ನೆಕ್ಸ್ಟ್ ನೀವು ಹ್ಮ್. ಅಲ್ವಾ? ಅವ್ರ ಅಪ್ಪ ಹಾ, ಇದ್ನ? ಹಾ. ಅವರ ಇಲ್ಲ, ವಯಸ್ಸಾಗಿದೆ. ವಯಸ್ಸಿನ? ಓಕೆ. ಎಷ್ಟು ವರ್ಷ ಇದ್ರು? 65. 2 ವರ್ಷನಾ? ಈಗ ಆ ಸಾವಿನ ಸಮಯಕ್ಕೆ ಹೋಗಿ, ಮತ್ತೆ ಆ ದೇಹದಿಂದ ಆತ್ಮ ಹೊರಗಡೆ ಬರ್ತಾ ಇದೆ. ಹೊರಗಡೆ ಬಂದ ಕೂಡಲೇ ಸತ್ತಿರುವ ತನ್ನ ದೇಹವನ್ನು ನೋಡ್ತಾ ಏನ್ ಅನ್ನಿಸ್ತಾ ಇದೆ ಆತ್ಮಕ್ಕೆ ನೋಡಿ? ಅಯ್ಯೋ ಅಂತ ಅನಿಸ್ತದೆ. ಯಾಕೆ ಅಯ್ಯೋ ಅನ್ನಿಸ್ತಾ ಇದೆ? ನಾವು ನೋವು ಅನುಭವಿಸದೇ ಆಯ್ತು ಅನ್ನೋ. ಹಾ. ಈ ಆತ್ಮ ಯಾವತ್ತು ನೋವನ್ನೇ ಅನುಭವಿಸ್ತಾ ಇರ್ತಾರೆ. ಓಕೆ. ಯಾಕೆ ಇದಕ್ಕೆ ಮುಕ್ತಿ ಇಲ್ಲ, ಇದಕ್ಕೆ ಮುಕ್ತಿ ಇಲ್ಲ ಅನ್ನೋದು. ಓಕೆ. ಯಾಕೆ? ಏನು ಅಂತ ನೋವನ್ನು ಅನುಭವಿಸ್ತು ಆ ಜೀವನದಲ್ಲಿ? ಅಂಥದ್ದು ಏನು ನೋವಾಗಿತ್ತು? ಚೆನ್ನಾಗಿತ್ತಲ್ವಾ? ಮಗ ತೀರಿ ಹೋದ. ಓಕೆ. ಮತ್ತೆ ಮತ್ತೇನು ನೋವು? ಚಿಂತೆ. ಏನ್ ಚಿಂತೆ? ಯಾವ ಚಿಂತೆ? ಯಾರ ಚಿಂತೆ? ಮುಂದೇನು ಅನ್ನೋ ಚಿಂತೆ. ಓಕೆ. ಮತ್ತೆ ತನ್ನ ಬಗ್ಗೆ ಏನಿಲ್ವಾ? ಇಲ್ಲ. ಓಕೆ. ವೆರಿ ಗುಡ್. ಈಗ ದೀರ್ಘವಾಗಿ ಗಮನಿಸಿ. ಈಗ ಆ ಎಲ್ಲ ನೋವು, ಅಸಮಾಧಾನ, ದುಃಖ, ಚಿಂತೆ, ಅತೃಪ್ತಿ ಏನೆಲ್ಲ ಇದೆ, ಅದೆಲ್ಲವನ್ನು ಅದೇ ಜನ್ಮದಲ್ಲಿ, ಹೇಗೆ ನಾವು ಅದೇ ಜನ್ಮದ ದೇಹವನ್ನು ಅಲ್ಲೇ ಬಿಟ್ಟು ಬಂದು, ಹಾಗೆ ಆ ಎಲ್ಲ ಎಮೋಷನ್ಸ್ ಬ್ಲಾಕೇಜ್ಗಳನ್ನು ಕೂಡ ನಾವು ಅಲ್ಲೇ ಬಿಟ್ಟು ಬರಬೇಕು. ಆಯ್ತಾ? ಸೊ ಹಾಗಾಗಿ ಈಗೆಲ್ಲ ಅದನ್ನ ರಿಲೀಸ್ ಮಾಡಿ, ಅದನ್ನೆಲ್ಲ ಆ ದೇಹಕ್ಕೆ ಬಿಟ್ಬಿಡಿ ಎಲ್ಲ. ಆಯ್ತಾ? ನೀವು ಅನ್ಕೊಂಡ್ರೆ ಸಾಕು, ಅದೆಲ್ಲ ಹೋಗಿ ಆ ದೇಹದಲ್ಲಿ
ದೇಹಕ್ಕೆ ರಿಲೀಸ್ ಆಗ್ತದೆ. ಕೊನೆಗೆ ಆ ದೇಹವನ್ನು ಸುಡ್ತಾರಲ್ವ ಅವಾಗ ಅದು ಕೂಡ ಬರ್ನ್ ಆಗಿ ಹೋಗ್ತದೆ. ಈಗ ಆ ದೇಹವನ್ನ ಸುಡ್ತಾ ಇದ್ದಾರೆ, ಆ ಬೆಂಕಿಗೆ ಎಲ್ಲವನ್ನ ರಿಲೀಸ್ ಮಾಡಿ ಆ ದುಃಖ, ಅಸಮಾಧಾನ, ಅತೃಪ್ತಿ, ಚಿಂತೆ, ಆ, ಏನೆಲ್ಲ ಎಮೋಷನ್ಸ್ ಇದೆ ಅದನ್ನೆಲ್ಲ ರಿಲೀಸ್ ಮಾಡ್ತಾ ಇದ್ದೀರಿ. ಎಲ್ಲ ರಿಲೀಸ್ ಆಗ್ತಾ ಇದೆ. ಸಂಪೂರ್ಣವಾಗಿ ರಿಲೀಸ್ ಆಗ್ತಾ ಇದೆ. ಸಂಪೂರ್ಣವಾಗಿ ರಿಲೀಸ್ ಆಗ್ತಾ ಇದೆ. ವೆರಿ ಗುಡ್. ಸಂಪೂರ್ಣವಾಗಿ ರಿಲೀಸ್ ಆಗ್ತಾ ಇದೆ. ಈಗ ಸಂಪೂರ್ಣವಾಗಿ ಅದೆಲ್ಲ ಎಮೋಷನ್ಸ್ ಏನಿದೆ ಅದೆಲ್ಲ ಬ್ಲಾಕೇಜ್ ಕ್ಲಿಯರ್ ಆಗಿದೆ. ಏನ್ ಅನಿಸ್ತಾ ಇದೆ ಈಗ ಆತ್ಮಕ್ಕೆ? ತಲೆ ನೋವು ಬರ್ತಾ ಇದೆ. ಯಾಕೆ ತಲೆನೋವು ಬರ್ತಾ ಇದೆ ನೋಡಿ, ಸ್ವಲ್ಪ ದೀರ್ಘವಾಗಿ ಗಮನಿಸಿ. ಪೂರ್ತಿ ಹೋಗಿಲ್ಲ. ಕಳಿಸಿ, ನೀವು ಅನ್ಕೊಳ್ಳಿ ಸಾಕು. ಅದನ್ನೆಲ್ಲ ನಾನು ಹೊರಗಡೆ ಆ ದೇಹಕ್ಕೆ ಬೆಂಕಿಗೆ ಬಿಡ್ತಾ ಇದ್ದೇನೆ ಅಂತ ಹೇಳಿ ನೀವು ಅನ್ಕೊಂಡು ಅದನ್ನೆಲ್ಲ ಹೋಗ್ತಾ ಇದೆ ಅಂತ ಅನ್ಕೊಂಡ್ರೆ ಸಾಕು, ಅದೆಲ್ಲ ಹೋಗ್ತದೆ. ಆಯ್ತಾ? ನೋಡಿ, ನನ್ನಿಂದ ಒಂದು ದಿವ್ಯವಾದ ಬೆಳಕಿನ ಶಕ್ತಿ ನಿಮ್ಮ ಮುಂದೆ ಬರ್ತಾ ಇದೆ ಆತ್ಮಕ್ಕೆ. ಆ ಆತ್ಮದಿಂದ ಸಂಪೂರ್ಣವಾಗಿ ಅದೆಲ್ಲ ಹೋಗಿ ತನ್ನ ಆ ಸತ್ತಿರುವ ದೇಹಕ್ಕೆ ಹೋಗ್ತಾ ಇದೆ. ಸಂಪೂರ್ಣವಾಗಿ ಹೋಗ್ತಾ ಇದೆ. ಸಂಪೂರ್ಣವಾಗಿ ಹೋಗ್ತಾ ಆ ಆತ್ಮದಿಂದ ಸಂಪೂರ್ಣವಾಗಿ ಆ ಎಲ್ಲ ದುಃಖ, ಸಮಾಧಾನ, ತೃಪ್ತಿ, ಚಿಂತೆ, ಮಾನಸಿಕ ಸ್ಥಿತಿ ಎಲ್ಲವೂ ಹೋಗಿ ಆ ಬೆಂಕಿಯಲ್ಲಿ ಸುಟ್ಟು ಭಸ್ಮ ಆಗಿ ಹೋಗಿದೆ. ಸಂಪೂರ್ಣವಾಗಿ ಶುದ್ಧಿಯಾಗಿದೆ. ಈಗ ಆತ್ಮಕ್ಕೆ ಖುಷಿ ಆಗ್ತಾ ಇದೆ, ಸಮಾಧಾನದಿಂದ ಇದೆ, ಆರಾಮಾಗಿ ಶಾಂತಿಯಿಂದ ಇದೆ. ಏನ್ ಅನಿಸ್ತಾ ಇದೆ ಇವಾಗ ಆತ್ಮಕ್ಕೆ? ಶಾಂತ. ವೆರಿ ಗುಡ್. ಇವಾಗ ಆರಾಮ್ಸೆ ಇದೆಯಲ್ವಾ? ಈಗ ನೋಡಿ, ಸುತ್ತಲೂ ಗಮನಿಸಿ, ಕೆಲವು ದೈವಶಕ್ತಿಗಳು, ಗುರುಶಕ್ತಿಗಳು ನಿಮಗೆ ಕಾಣಿಸ್ತಾ ಇದ್ದಾರೆ. ಯಾರೆಲ್ಲ ಕಾಣಿಸ್ತಾರೆ ನೋಡಿ. ಪುಟ್ಟಪರ್ತಿ ಬಾಬಾ, ಓಕೆ. ಶಿರ್ಡಿ ಶಿರ್ಡಿ ಬಾಬಾ, ಓಕೆ, ಮತ್ತೆ? ರಾಘವೇಂದ್ರ ಸ್ವಾಮಿ, ವೆರಿ ಗುಡ್. ಮತ್ತೆ? ಶಂಕರ ಶಂಕರಾಚಾರ್ಯ, ವೆರಿ ಗುಡ್. ಮತ್ತೆ? ಮತ್ತೆ? ಹೊರಗಜ್ಜತೆಯು, ಓಕೆ, ಮತ್ತೆ? ನಾರಾಯಣೆಯು, ಓಕೆ, ಮತ್ತೆ? ಗುಳಿಗ ದೈವಗಳು, ಓಕೆ, ಓಕೆ. ನಾಗದೇವರು, ಎಲ್ಲರಿಗೂ ಕೈ ಮುಗಿರಿ. ಕೈ ಮುಗಿದು ಮನಸ್ಸಿನಲ್ಲಿ ಕೈ ಮುಗಿದು ಹಾಗೆ ಮೇಲೆ ಉನ್ನತ ಲೋಕಕ್ಕೆ ಹೋಗ್ತಾ ಇದ್ದೀರಿ. ಆ ಎಲ್ಲ ಉನ್ನತ ಲೋಕಕ್ಕೆ ಹೋದ ಮೇಲೆ ಪುನಃ ಭೂಮಿ ಮೇಲೆ ನೀವು ಮತ್ತೆ ಜನ್ಮ ತಗೊಳ್ತಾ ಇದ್ದೀರಿ. ಎಲ್ಲಿ ಜನ್ಮ ತಗೊಂಡ್ರಿ ನೋಡಿ, ಏನಾಗಿ ಜನ್ಮ ತಗೊಂಡ್ರಿ ನೋಡಿ. ಬ್ರಾಹ್ಮಣ ರೂಪ ಮನುಷ್ಯ, ಬ್ರಾಹ್ಮಣ ಮನುಷ್ಯ ಮನುಷ್ಯ. ಜನಿವಾರ ಧಾರಣೆ ಮಾಡಿ ನಿಂತುಕೊಂಡಿದ್ದಾನೆ. ಓಕೆ, ವೆರಿ ಗುಡ್. ಎಷ್ಟು ವರ್ಷ ಇರ್ಬೋದು ಈಗ? ಒಂದು 21. 21 ವರ್ಷನಾ? ಓಕೆ. ಏನ್ ಮಾಡ್ತಾ ಇದ್ದಾನೆ ಅವನು? ನೋಡ್ತಾ ಇದ್ದಾನೆ ಹೌದಾ? ದಿಕ್ಕಿನ ಈಗ ಎತ್ತರದ ದಿಕ್ಕಿನಲ್ಲಿ ಅಂತ ಗೊತ್ತಿಲ್ಲ. ಓಕೆ, ಈಗ ಹಾಗೆ ಆ ಹುಡುಗನ ಮನೆಗೆ ಹೋಗಿ, ಮನೆ ಹೇಗಿದೆ ನೋಡಿ, ಮನೆಯಲ್ಲಿ ಯಾರ್ಯಾರಿದ್ದಾರೆ ನೋಡಿ. ಮನೆ ಕಡೆಗೆ ಹೋಗಿ. ಹಂಚಿನ ಮನೆ, ಹಂಚಿನ ಮನೆಯಾ? ಹಂಚಿನ ಮನೆ. ವೆರಿ ಗುಡ್. ಹೌದು. ಮತ್ ಒಳಗಡೆ ಹೋಗಿ ಯಾರ್ಯಾರಿದ್ದಾರೆ ನೋಡಿ. ನನ್ನ ತಂದೆ ತಾಯಿ ಈಗಿರುವವರೇ ಇದ್ದಾರೆ. ಈಗಿರೋರೇ ಇದ್ದಾರಾ? ಹ್ಮ್. ಓಕೆ, ಮತ್ತೆ? ದೊಡ್ಡಕ್ಕ ಇದ್ದಾರೆ ಈಗಿರುವವರು. ಹೌದಾ? ಏನಾಗಿದ್ದಾರೆ ಅವರಲ್ಲಿ?
ಯುದ್ಧಕ್ಕೆ ಲಂಗರಿಗೆ ತಪ್ಪಿದ್ದಾರೆ. ಹ್ಮ್. ಲಂಗರಿಗೆ ತಪ್ಪಿಕೊಂಡಿದ್ದಾರೆ. ಹೌದಾ? ಅಲ್ಲ, ಹುಡುಗನಿಗೆ ಏನಾಗ್ಬೇಕು ಅವರು? ಅಕ್ಕ. ಲಾಕ್ ಆಗ್ಬೇಕಾ? ಓಕೆ. ಹಾಗೆ ಅಲ್ಲ, ತಂಗಿ ತಂಗಿ ತಂಗಿ. ತಂಗಿ ಆಗ್ಬೇಕಾ? ಹ್ಮ್ ಹ್ಮ್. ಈಗ ಹಾಗೆ ಮುಂದಕ್ಕೆ ಹೋಗಿ, ಮುಂದಕ್ಕೆ ಹೋಗಿ ನೋಡಿ, ಅವನಿಗೆ ಮುಂದೆ ಮದುವೆ ಆಯ್ತಾ? ಹೇಗೆ? ಮುಂದೆ ಏನಾದ ಹುಡುಗ? ನೋಡಿ ಸ್ವಲ್ಪ. ಹ್ಮ್. ಮದುವೆ ಆಯ್ತು. ಆಯ್ತಾ? ಓಕೆ. ಹೇಗಿದೆ ಅವರದ್ದು ದಾಂಪತ್ಯ ಜೀವನ? ಚೆನ್ನಾಗಿದೆಯಾ? ಮಕ್ಕಳಾದ್ರ? ಚೆನ್ನಾಗಿದ್ದಾರೆ. ಚೆನ್ನಾಗಿದ್ದಾರಾ? ಓಕೆ. ಮಕ್ಕಳು ಎಷ್ಟು ಚೆನ್ನಾಗಿದ್ದಾರೆ ನೋಡಿ. ಒಂದು ಹುಡುಗಿ. ಒಂದು ಹುಡುಗಿ ಇದೆಯಾ? ಹ್ಮ್. ಹಾಗೆ ಮುಂದಕ್ಕೆ ಹೋಗಿ. ನನ್ನ ಈಗಿನ ಮಗಳ ತರನಾಗಿ ಕಾಣ್ತಾ ಇದೆ. ಹೌದಾ? ಓಕೆ. ಹಾಗೆ ಮುಂದಕ್ಕೆ ಹೋಗಿ, ಮುಂದೆ ಹೋಗಿ ಏನಾದ್ರೂ ವಿಶೇಷಗಳು ಜೀವನದಲ್ಲಿ ನಡೀತಾ, ಘಟಿಸ್ತಾ, ಆ, ಏನಾದ್ರೂ ವಿಶೇಷ ಘಟನೆಗಳು ನಡೀತಾ ನೋಡಿ ಆ ಜನ್ಮದಲ್ಲಿ. ತಲೆಗೆ ಕೈ ಹಿಡಿದು ಕೂತಾಗ. ಹ್ಮ್. ತಲೆಗೆ ಕೈ ಹಿಡಿದು ಕೂತಾಗ ಅನಿಸ್ತದೆ. ಯಾಕೆ? ಏನಾಗಿದೆ ನೋಡಿ. ಹ್ಮ್. ಏನೋ ಕಷ್ಟ ಇದೆ. ಏನಾಗ್ತಾ ಇದೆ? ಏನೋ ಕಷ್ಟ ಇದ್ದಂಗೆ. ಏನ್ ಕಷ್ಟ ಆಗಿದೆ? ನೋಡಿ, ಸ್ವಲ್ಪ ದೀರ್ಘವಾಗಿ ಗಮನಿಸಿ. ಏನ್ ಕಷ್ಟ ಆಗಿದೆ ನೋಡಿ. ಏನ್ ಗೊತ್ತಾಗ್ತಾ ಇಲ್ಲ. ಓಕೆ. ಹಾಗೆ ಮುಂದಕ್ಕೆ ಹೋಗಿ ಆ ಜನ್ಮದಲ್ಲಿ ಎಷ್ಟು ವರ್ಷ ಬದುಕಿದ್ದ ನೋಡಿ ಅವನು? 70. 10 ವರ್ಷನಾ? ಹ. ಈಗ ಅವನು ಸಾವಿನ ಅಂತ್ಯ ಸಮಯಕ್ಕೆ ಹೋಗಿ, ಸಾವಿನ ಸಮಯ ಬಂದಿದೆ, ಇನ್ನೇನು ಆ ಆತ್ಮ ಆ ದೇಹದಿಂದ ಹೊರಗಡೆ ಬರ್ತಾ ಇದೆ. ಹೊರಗಡೆ ಬಂದ ಕೂಡಲೇ ಸತ್ತಿರುವ ತನ್ನ ದೇಹವನ್ನು ನೋಡ್ತಾ ಆತ್ಮಕ್ಕೆ ಏನ್ ಅನ್ನಿಸ್ತಾ ಇದೆ? ಈ ಶರೀರದಿಂದ ಮುಕ್ತಿ ಹೊಂದಿದ್ದು ಒಳ್ಳೇದಾಯ್ತು ಅನ್ನೋ ತರ. ಓಕೆ. ಮತ್ತೆ ಏನಾದ್ರೂ ದುಃಖ, ಅಸಮಾಧಾನ, ತೃಪ್ತಿ ಇದೆಯಾ? ಇಲ್ಲ. ಓಕೆ. ಆ ಥರ ಏನಾದ್ರು ಇದ್ರೆ ಅದನ್ನೆಲ್ಲ ಖುಷಿಯಾಗಿದ್ದಾರೆ. ಅದೇ ದೇಹಕ್ಕೆ ಎಲ್ಲ ರಿಲೀಸ್ ಮಾಡಿ. ಆ ಥರ ಏನಾದರೂ ದುಃಖ, ಅಸಮಾಧಾನ, ತೃಪ್ತಿ ಇದ್ರೆ ಎಲ್ಲವನ್ನ ಆ ದೇಹಕ್ಕೆ ರಿಲೀಸ್ ಮಾಡ್ತಾ ಇದ್ದೀರಿ. ರಿಲೀಸ್ ಮಾಡ್ತಾ ಇದ್ದೀರಿ. Very good. ಈಗ ಹಾಗೆ ಆತ್ಮ ಮೇಲಿನ ಲೋಕಕ್ಕೆ ಹೋಗ್ತದೆ. ಹೋಗಿ ಪುನಃ ಮತ್ತೆ ಭೂಮಿ ಮೇಲೆ ಜನ್ಮ ತಗೊಂಡು ಬರ್ತದೆ. ಯಾವ ಜನ್ಮದಲ್ಲಿ ಬಂತು ಮತ್ತೆ ನೋಡಿ? ಒಂದು ಜನ. ಧನವಾಗಿಲ್ಲ? ಓಕೆ. ಅದಾದ ಮೇಲೆ ಮತ್ತೆ ಯಾವ ಜನ್ಮ ಬಂತು ನೋಡಿ? ನಾಗ. ಹ್ಮ್. ನಾಗ.
ನಾಗವಾಗೂ ಬಂದಿದ್ಯಾ? ಯಾಕೆ? ಯಾವ ಕಾರಣದಿಂದ ಆ ಥರ ಜನ್ಮಗಳು ಬಂದಿದ್ದಾವೆ? ಏನ್ ಕಾರಣ? ಆಕಾಶದಲ್ಲಿ ದೇವತೆಗಳು ಅನುಗ್ರಹ ಮಾಡ್ತಾ ಇರೋದು ಕಾಣ್ತಾ ಇದೆ. ಹೌದಾ? ಓಕೆ. ಈಗ ಆ ನಾಗದ ಜನ್ಮ ಆದ್ಮೇಲೆ ಮತ್ತೆ ಯಾವ ಜನ್ಮ ಬಂತು ನೋಡಿ? ಒಬ್ಬ ಬಾಲಕ. ಹ್ಮ್. ಒಬ್ಬ ಬಾಲಕ. ಬಾಲಕನ? ಎಷ್ಟು ವರ್ಷ ಅವನಿಗೆ? ನಾವು 25. 21 ವರ್ಷನಾ? 45. 4-5 ವರ್ಷನಾ? ಓಕೆ. ಆ ಹುಡುಗನ ಮನೆಗೆ ಹೋಗಿ ಏನ್ ಮಾಡ್ತಾ ಇದ್ದಾರೆ, ಯಾರ್ಯಾರಿದ್ದಾರೆ ನೋಡಿ. ಅಪ್ಪ, ಅಮ್ಮ, ಹ್ಮ್. ಮತ್ತೆ? ಸಣ್ಣ ಮಗು, ಓಕೆ. ಹೆಣ್ಣು ಮಗು ಓಕೆ. ಖುಷಿಯಲ್ಲಿದ್ದಾರೆ. ನೋಡಿ ಅಲ್ಲಿರೋರು ಕೂಡ ಇವಾಗಿನ ತಂದೆ ತಾಯಿನ, ಯಾರು ಬೇರೆನಾ ನೋಡಿ? ಇವರಲ್ಲ. ಬೇರೆನಾ? ಓಕೆ. ಈಗ ಹುಡುಗ ದೊಡ್ಡಕ್ಕಾದ್ಮೇಲೆ ಏನಾದ ನೋಡಿ? ಓದಿದ, ದೊಡ್ಡವನಾದ್ನ, ಅಥವಾ ಮಕ್ಕಳ ಮದುವೆ ಆಯ್ತಾ, ಮಕ್ಕಳಾದ್ವಾ? ಏನಾಯ್ತು ನೋಡಿ? ವೈದ್ಯನಾಗಿ ಸೇವೆಯಲ್ಲಿ ಇರ್ತಾ ಇದ್ದಾನೆ. ವೈದ್ಯನಾಗಿದ್ದಾನ? ಹ್ಮ್. ವೆರಿ ಗುಡ್. ಏನು ವೈದ್ಯ? ಯಾವ ವೈದ್ಯಕೀಯ ಮಾಡ್ತಾ ಇದ್ದಾನೆ? ಬೇರು ಮೂಲಿಕೆಗಳೆಲ್ಲ ಕುಟ್ಟಿ ಅರೆದು ಮಾಡ್ತಾ ಇದ್ದಾನೆ. ಹ್ಮ್. ಏನು ಆಯುರ್ವೇದವಾ? ಹೌದು. ನಾಟಿ ಪದ್ಧತಿ? ಹೌದು. ವೆರಿ ಗುಡ್. ಮದುವೆ ಆಯ್ತಾ ನೋಡಿ ಅವನಿಗೆ? ಹ್ಮ್. ವೆರಿ ಗುಡ್. ಹೌದು. ನೋಡಿ, ಮದುವೆ ಆದ್ಮೇಲೆ ಅವನ ದಾಂಪತ್ಯ ಜೀವನ ಹೇಗಿತ್ತು? ಎಷ್ಟು ಜನ ಮಕ್ಕಳಾದ್ರು? ಆಮೇಲೆ ಏನಾದರೂ ವಿಶೇಷ ಘಟನೆಗಳು ನಡೀತಾ ನೋಡಿ? ಮುಂದಕ್ಕೆ ಹೋಗಿ. ಗೊತ್ತಾಗ್ತಿದೆಯಾ? ಅನ್ಯೋನ್ಯವಾಗಿದ್ದಾರೆ. ಹ್ಮ್. ಅನ್ಯೋನ್ಯವಾಗಿದ್ದಾರೆ. ಅನ್ಯೋನ್ಯವಾಗಿದ್ದಾರಾ? ಓಕೆ. ಎಷ್ಟು ಜನ ಮಕ್ಕಳಾದ್ರು ಅವರಿಗೆ? ದೊಡ್ಡಕ್ಕಾದ್ಮೇಲೆ ಏನಾದ್ರು ಅವರು ನೋಡಿ? ಮಕ್ಕಳು ಕಾಣಿಸ್ತಾ ಇಲ್ಲ. ಓಕೆ. ಹಾಗೆ ಮುಂದಕ್ಕೆ ಹೋಗಿ ಏನಾದರೂ ವಿಶೇಷ ಘಟನೆಗಳು ನಡೀತಾ, ಮತ್ತೆ ಎಷ್ಟು ವರ್ಷ ಅವರು ಬದುಕಿದ್ರು ನೋಡಿ ಆ ಜನ್ಮದಲ್ಲಿ? ಮಕ್ಕಳಾಗ್ಲಿಲ್ಲ. ಮಕ್ಕಳಾಗ್ಲಿಲ್ವಾ? ಊರವರೆಲ್ಲ ತುಂಬಾ ಹೊಗಳ್ತಾ ಇದ್ದಾರೆ, ಇನ್ನೊಂದು ಕಡೆ ತಗೊಳ್ತಾ ಇದ್ದಾರೆ. ಓಕೆ. ಎಷ್ಟು ವರ್ಷ ಬದುಕಿದ್ರು ಅವರು? 60-70. ಓಕೆ. ಅವ್ರನ್ನ ಕೊಂದು ಹಾಕಿದ್ರು. ಓಕೆ. ಈಗ ದೇಹದಿಂದ ಆತ್ಮ ಹೊರಗಡೆ ಬರ್ತಾ ಇದೆ ಸಾವಿನ ಸಮಯಕ್ಕೆ ಹೋಗಿ. ಆತ್ಮ ಹೊರಗಡೆ ಬಂದ ಕೂಡಲೇ ಸತ್ತಿರುವ ದೇಹವನ್ನು ನೋಡ್ತಾ ಏನ್ ಅನ್ನಿಸ್ತಾ ಇದೆ? ಇಲ್ಲ, ಅವರನ್ನು ಸುಟ್ಟು ಕೊಂದ್ರು ಜನ. ಯಾಕೆ? ಅಂಥದ್ದು ಏನ್ ಮಾಡಿದ್ರು? ಏನೋ ಅನ್ಯಾಯ ಆಗಿದೆ ಅಂತ. ಏನು ಅನ್ಯಾಯ ಮಾಡಿದ್ದಾರೆ ಅವರು? ಹ್ಮ್.
ಏನ್ ಮಾಡಿರೋ? ಗೊತ್ತಾಗ್ತಾ ಹ್ಮ್. ಗೊತ್ತಾಗ್ತಾ ಇಲ್ಲ. ನೋಡಿ, ಈಗ ನೋಡಿ, ಸ್ವಲ್ಪ ದೀರ್ಘವಾಗಿ ಗಮನಿಸಿ. ನನ್ನಿಂದ ಒಂದು ದಿವ್ಯವಾದ ಶಕ್ತಿ ನಿಮಗೆ ಬರ್ತಾ ಇದೆ. ಶಕ್ತಿಯಿಂದ ನಿಮಗೆಲ್ಲ ಗೊತ್ತಾಗ್ತಾ ಇದೆ. ಆ, ದೀರ್ಘ- ತುಂಬಾ ಅಕ್ರಮ ಸಂಬಂಧಗಳಿದ್ದಾವೆ. ಹ್ಮ್. ತುಂಬಾ ಅಕ್ರಮ ಸಂಬಂಧಗಳಿದ್ದಾವೆ. ಅಕ್ರಮ ಸಂಬಂಧಗಳಿದ್ವಾ? ಓಕೆ. ಯಾಕೆ ಆ ತರ ಬುದ್ಧಿ? ಅದಕ್ಕೋಸ್ಕರ ಅದಕ್ಕೋಸ್ಕರ ಬೆಂಕಿ ಹಚ್ಚಿಕೊಂಡು ಹೆಂಡತಿ ಜೊತೆ ಚೆನ್ನಾಗಿರ್ಲಿಲ್ವಾ? ಅಷ್ಟಕ್ಕಷ್ಟೇ. ಯಾಕೆ? ಹೆಂಡತಿ ಏನ್ ಮಾಡಿದ್ಲು? ಚೆನ್ನಾಗಿರ್ಲಿಲ್ವಾ? ನೋಡ್ಲಿಕ್ಕೆ ಚೆನ್ನಾಗಿರ್ಲಿಲ್ವಾ ಹೆಂಡತಿ? ಅನ್ಯೋನ್ಯವಾಗಿರ್ಲಿಲ್ವಾ? ಚಂದ ಇತ್ತು, ಅವಳಿಗೆ ಸಂಶಯ ಬರುತ್ತೆ. ಸಂಶಯ ಪಡ್ತಾ ಇದ್ನಾ? ಓ, ಅವಳು ಸಂಶಯ ಪಡ್ತಾ ಇದ್ದ. ಅವಳೇ ಅವನ ಮೇಲೆ ಸಂಶಯ ಪಡ್ತಾ ಇದ್ಲಾ? ಓಕೆ. ಅದಕ್ಕೆ ಅವನು ಅಕ್ರಮ ಸಂಬಂಧ ಮಾಡಿದ್ನಾ? ಓಕೆ. ಎಷ್ಟು ಜನರ ಜೊತೆಗೆ ಅಕ್ರಮ ಸಂಬಂಧ ಇತ್ತು ಅವನಿಗೆ? ತುಂಬಾ ಜನ ಕಾಣಿಸ್ತಾ ಇದ್ದಾರೆ. ತುಂಬಾ ಜನ ಕಾಣಿಸ್ತಾ ಇದ್ದಾರಾ? ಓಕೆ. ಹ್ಮ್. ಅದಕ್ಕೆ ಅವರೆಲ್ಲ ಹೊಡೆದು ಸಾಯಿಸ್ಬಿಟ್ರಾ? ಹ್ಮ್. ಹೇಗೆ ಬರೀ ವೇಶ್ಯರ ಸಹವಾಸ ಮಾಡ್ತಾ ಇದ್ರು, ಅಥವಾ ಬೇರೆ ಹೆಣ್ಮಕ್ಳು, ಮದುವೆ ಆಗಿರೋ ಅಲ್ಲ, ವೇಶ್ಯರಲ್ಲ. ಬೇರೆ ಬೇರೆ ಗಂಡಂದಿರು ಇರುವಂತ ಹೆಣ್ಮಕ್ಳನ್ನ ಇದು ಮಾಡ್ತಾ ಇದ್ರ? ಹ್ಮ್. ಹೌದು. ಓಕೆ. ಏನು ಅವರಿಗೆ ಬಲವಂತವಾಗಿ ಮಾಡ್ತಾ ಇದ್ರು, ಅಥವಾ ಅವ್ರ ಒಪ್ಪಿಗೆ ಮೇರೆಗೆ ಮಾಡ್ತಾ ಇದ್ರು? ಓಕೆ, ಏನಾಗಲ್ಲ. ಒಪ್ಪಿಗೆ ಮೇರೆಗೆನಾ? ಓಕೆ. ಅದ್ರ ಬಗ್ಗೆ ಏನು ಪಶ್ಚಾತ್ತಾಪ ಇರ್ಲಿಲ್ವಾ ಅವರಿಗೆ? ಹೆಂಡತಿ ಅಷ್ಟೇ ಇತ್ತಾ? ಓಕೆ. ಈಗ ಆ ದೇಹದಿಂದ ಆತ್ಮ ಹೊರಗಡೆ ಬಂದಿದೆ ಅಲ್ವಾ? ಆತ್ಮಕ್ಕೆ ಈ ಏನ್ ಅನಿಸ್ತಾ ಇದೆ? ಹಾಗೆಲ್ಲ ತಪ್ಪು ಮಾಡಿದ್ದು ಮಾಡುತ್ತಲ್ವಾ? ಅದಕ್ಕೆ ಆದ್ರೆ ಈಗೇನ್ ಅನಿಸ್ತಾ ಇದೆ? ಹೊರ ಹೋಗಿದ್ದೆ ಒಳ್ಳೇದಾಯ್ತು ಅನಿಸ್ತು. ಹೊರ ಹೋಗಿದ್ದೆ ಒಳ್ಳೇದಾಯ್ತಾ? ಯಾಕಾಗಿ? ಇವನು ಕೆಟ್ಟ ಮನುಷ್ಯ. ಹ್ಮ್. ಇವನು ತುಂಬಾ ಕೆಟ್ಟ ಮನುಷ್ಯ. ಕೆಟ್ಟ ದಾರಿಯಲ್ಲಿ ನಡೆದಿದ್ದ. ಕೆಟ್ಟ ದಾರಿಯಲ್ಲಿದ್ದೆ, ಹಾಗಾಗಿ ಅದು ಬಂದಿದ್ದೆ ಒಳ್ಳೇದಾಯ್ತು ಅಂತನಾ? ಹ್ಮ್. ಓಕೆ. ಏನಾದ್ರೂ ಮತ್ತೆ ಅಸಮಾಧಾನ, ಅತೃಪ್ತಿ ಇದೆಯಾ? ಇಲ್ಲ, ಶಾಂತವಾಗಿ. ಓಕೆ. ಆ ಎಲ್ಲ ಆ ಜನ್ಮದ ದುರ್ಬುದ್ಧಿಗಳಿದ್ದವಲ್ವಾ, ಆ ರೀತಿಯ ಕೆಟ್ಟ ಅಭ್ಯಾಸಗಳೆಲ್ಲ ಏನೇನಿದ್ವು, ಅದೆಲ್ಲವನ್ನ ಅದೇ ದೇಹಕ್ಕೆ ಬಿಟ್ಬಿಡಿ, ಆಯ್ತಾ? ಎಲ್ಲ ರಿಲೀಸ್ ಮಾಡಿ. ನೀವು ಅನ್ಕೊಂಡ್ರು ಸಾಕು, ಅದೆಲ್ಲ ಆತ್ಮದಿಂದ ಆ ಕೊಳೆ ಎಲ್ಲ ಹೋಗಿ ಅದೇ ದೇಹದಲ್ಲಿ ಹೋಗಿ, ಆ ದೇಹ ಆ ಬೆಂಕಿಯಲ್ಲಿ ಸುಡ್ತಾ ಇದ್ದಾರಲ್ವ, ಅದರಲ್ಲಿ ಸುಟ್ಟು ಹೋಗ್ತಾ ಇದೆ ಅಂತ ಅನ್ಕೊಂಡ್ರು ಸಾಕು, ಅದೆಲ್ಲ ಹೋಗ್ತದೆ, ಆಯ್ತಾ? ಎಲ್ಲ ಹೋಗ್ತಾ ಇದೆ. ಎಲ್ಲ ರಿಲೀಸ್ ಆಗ್ತಾ ಸಂಪೂರ್ಣವಾಗಿ ರಿಲೀಸ್ ಆಗ್ತಾ ಇದೆ. ವೆರಿ ಗುಡ್. ಎಲ್ಲ ರಿಲೀಸ್ ಆಗಿದೆ. ಏನ್ ಅನ್ನಿಸ್ತಾ ಇದೆ ಈಗ? ತಲೆನೋವು. ಹ್ಮ್. ತಲೆನೋವಿದೆ. ಯಾಕೆ ತಲೆ ನೋಡ್ತಾ ಇದೆ? ಕುತ್ತಿಗೆ ನೋವ್ತಾ ಇದೆ. ಯಾಕೆ ನೋಯ್ತಾ ಇದೆ? ಏನಾಗಿದೆ? ಏನ್ ಕಾರಣ? ನೋಡಿ, ದೀರ್ಘವಾಗಿ ಗಮನಿಸಿ, ಅದೇ ಜಾಗವನ್ನ ಗಮನಿಸಿ, ಗೊತ್ತಾಗ್ತದೆ ನೋಡಿ ಯಾಕೆ ಅಂತ. ದೊಡ್ಡ ನಾಗರಹಾವು ಕಾಣಿಸ್ತಾ ಇದೆ. ನಾಗರಾವ್ ಕಾಣಿಸ್ತಾ ಇದೆಯಾ? ಎಡೆ ಎತ್ತುಕೊಂಡು. ಓಕೆ. ನೋಡಿ, ಆ ಹಾವನ್ನೇ ನೋಡಿ. ಯಾಕೆ ಕಾಣಿಸ್ತಾ ಇದೆ? ಏನಾಗಿತ್ತು? ಏನ್ ಮಾಡಿದ್ರಿ? ಏನ್ ಕಾರಣ? ನೋಡಿ. ನಾನೇನು ಮಾಡ್ಲಿಲ್ಲ. ಹ್ಮ್. ಅದು ಮಾತ್ರ ಬಹಳ ಕೋಪದಿಂದ. ನೋಡಿ, ಅದನ್ನೇ ದೀರ್ಘವಾಗಿ ದಿಟ್ಟಿಸಿ ನೋಡ್ತಾ ಇರಿ, ಗಮನಿಸಿ. ಗೊತ್ತಾಗ್ತಾ ಇದೆ ನೋಡಿ. ಈಗ ನನ್ನಿಂದ ಒಂದು ದಿವ್ಯವಾದ ಬೆಳಕು ಆ ನಾಗನ ಮೇಲೆ ಬೀಳ್ತಾ ಇದೆ. ಆ ನಾಗನ ಮೇಲೆ ಬೀಳ್ತಾ ಇದೆ ಒಂದು ದಿವ್ಯವಾದ ಬೆಳಕು. ಆ ಬೆಳಕಿನಿಂದಾಗಿ ನಿಮಗೆಲ್ಲ ಕಾಣಿಸ್ತಾ ಇದೆ, ಗೊತ್ತಾಗ್ತಾ ಇದೆ ನೋಡಿ.
ಶಾಂತವಾದ. ಶಾಂತ ಆಯ್ತಾ? ಹ್ಮ್. ವೆರಿ ಗುಡ್. ತಲೆಯು ನೋವು ಕಡಿಮೆ. ಕಡಿಮೆ ಆಯ್ತಾ? ವೆರಿ ಗುಡ್. ವೆರಿ ಗುಡ್. ಮತ್ತೇನು ಅನಿಸ್ತಾ ಇದೆ ಈಗ ಆತ್ಮಕ್ಕೆ? ನಿರಳ ನಿಷ್ಠೆ. ಅನಿಸ್ತಿದೆ. ಓಕೆ. ಹಾಗೆ ಆತ್ಮ ಮುಂದೆ ಇನ್ನೊಂದು ಮೇಲಿನ ಲೋಕಕ್ಕೆ ಹೋಗಿ ಮತ್ತೆ ಭೂಮಿ ಮೇಲೆ ಜನ್ಮ ತಗೊಳ್ತಾ ಇದೆ. ಏನು ಜನ್ಮ ತಗೊಂಡಿದೆ ನೋಡಿ? ವಾನರ. ವಾನರ ಆಗಿನಾ? ಓಕೆ. ಅದಾದ್ಮೇಲೆ ಮತ್ತೆ ಯಾವ ಜನ್ಮ ತಗೊಂತ ನೋಡಿ? ಗೋಮಾತೆ. ಓಕೆ. ಅದಾದ್ಮೇಲೆ ಯಾವುದು? ತುಂಟ. ಹ್ಮ್. ತುಂಟ. ಓಕೆ. ಅದಾದ್ಮೇಲೆ? ನವಿಲು. ಓಕೆ. ಅದಾದ್ಮೇಲೆ? ಗಿಳಿ. ಓಕೆ. ಅದಾದ್ಮೇಲೆ? ಮತ್ತೆ ಮಾನವ ರೂಪ ಮದುವೆ. ಮತ್ತೊಂದು ಮನುಷ್ಯ ರೂಪನ? ಹ್ಮ್. ಯಾಕೆ ಅಷ್ಟೆಲ್ಲ ಪಶು ಪಕ್ಷಿ ಪ್ರಾಣಿಗಳ ಅವು ರೂಪ ಯಾಕೆ ಬಂತು? ಮನುಷ್ಯ ಜನ್ಮ ಹಿಂದೆ ಇತ್ತಲ್ವಾ? ಅವರಿಗೆ ತುಂಬಾ ಇಷ್ಟವಾದ ಹಾ ಹಾ. ಪ್ರಾಣಿಗಳು. ಅವೆಲ್ಲ ಇಷ್ಟ ಇದ್ವು ಅಂತನಾ? ಹಕ್ಕಿಗಳು. ಓಕೆ. ಬರೀ ಇಷ್ಟ ಇದೆ ಅನ್ನೋ ಕಾರಣಕ್ಕೆ ಆ ಜನ್ಮ ತಗೊಂಡ್ರ? ಅಲ್ಲ. ಮತ್ತೆ? ಏನು ಹಿಂದಿನ ಜನ್ಮದ ತಪ್ಪುಗಳು ಕರ್ಮಗಳಿಗೆ ಏನಾದರೂ ಕಾರಣನ? ಹಾ. ಹಾ. ಯಾವ್ಯಾವ ತಪ್ಪು, ಏನೇನ್ ಕಾರಣ? ಗೊತ್ತಾಗ್ತದೆ. ಓಕೆ. ಈಗ ಮತ್ತೆ ಮನುಷ್ಯ ಜನ್ಮ ತಗೊಂಡ್ರಲ್ವಾ? ಹ್ಮ್. ಓಕೆ. ಎಷ್ಟು ವರ್ಷ ಇದೆ ಇವಾಗ? ಅವನಿಗೆ ಎಷ್ಟು ವರ್ಷ ಇರ್ಬೋದು ಅಂದಾಜು? ಇದು ಮನುಷ್ಯ ರೂಪ ಅಲ್ಲ, ದೈವರ ರೂಪ ಅಂತ, ದೇವರ ರೂಪ. ಸುಬ್ರಹ್ಮಣ್ಯ. ದೇವರ ರೂಪನ? ಹೌದು, ಕೈಯಲ್ಲಿ ಹ್ಮ್. ಎಲ್ಲ ಇರ್ತದೆ. ನೋಡಿ, ಸ್ವಲ್ಪ ದೀರ್ಘವಾಗಿ ಗಮನಿಸಿ. ಯಾವ ರೂಪ ಮತ್ತೆ ಮುಂದೆ ಬಂತು ನೋಡಿ. ಅದನ್ನು ದಾಟಿ ಹೋಗಿ ಮುಂದಕ್ಕೆ ಹೋಗಿ. ಬಾಲಕ ರೂಪ. ಯಾವುದು? ಬಾಲಕನಾಗಿ. ಓಕೆ. ಎಷ್ಟು ವರ್ಷ ಬಾಲಕನಿಗೆ? 12. 3 ವರ್ಷ. ಏನ್ ಮಾಡ್ತಾ ಇದ್ದಾನೆ ಅವನು? ಕೈಯಲ್ಲಿ ಬಿಲ್ಲು ಬಾಣಗಳೆಲ್ಲ ಇದೆ. ಓಕೆ. ನೋಡಿ, ಅವನು ದೊಡ್ಡವನಾದ್ಮೇಲೆ ಏನಾದ? ಮದುವೆ ಆಯ್ತಾ? ಮದುವೆ ಆಯ್ತಾ, ಮಕ್ಕಳಾಯ್ತವಾ? ಏನಾದ್ರು ವಿಶೇಷ? ಮದುವೆ ಆಗಿದೆ. ಹ್ಮ್. ಪಟ್ಟದಲ್ಲಿ ಕೂತ್ಕೊಂಡಿದ್ದಾನೆ. ಓಕೆ. ಈ ಏನು ಕಡೆ ಪತ್ನಿ ಇದ್ದಾನೆ. ಏನು ರಾಜನ ಅವನು? ಹೌದು. ಓಕೆ. ಏನ್ ರಾಜ? ಕಾಡಿನ ರಾಜನ? ಯಾವ್ದೋ ಒಂದು ನಾಗರಿಕ ಅಲ್ಲ. 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 ಮತ್ತೆ? ಒಂದು ಊರಿಗೆ ರಾಜ. ಊರಿಗೆ ರಾಜನಾ? ಹೌದು. ಓಕೆ. ಆಮೇಲೆ ಏನಾಯ್ತು ನೋಡಿ, ಏನೇನೆಲ್ಲ ಮಾಡಿದ ಅವನು? ಒಳ್ಳೆಯವನಿದ್ನ ರಾಜ? ಒಳ್ಳೆಯವನಿದ್ನ ಕೆಟ್ಟವನಿದ್ನ? ಜನರಿಗೆ ಏನ್ ಮಾಡಿದ? ಒಳ್ಳೇದ್ ಮಾಡಿದ ಕೆಟ್ಟದ್ ಮಾಡಿದ್ನ? ಕೆಲವರು ಜನಗಳೆಲ್ಲ ಹೊಗಳ್ತಾ ಇದ್ದಾರೆ ಅವನಿಗೆ. ಓಕೆ. ಒಳ್ಳೆ ರಾಜ ಅಂತ. ಹ್ಮ್. ರಾಣಿಯು ಅಷ್ಟು ಚೆನ್ನಾಗಿದ್ದಾಳೆ. ಓಕೆ.
ಅವನಿಗೊಂದು ಕೊರತೆ ಇತ್ತು, ಮಕ್ಕಳಿಲ್ಲ ಅಂತ ಹೇಳಿ. ಮಕ್ಕಳಿಲ್ವಾ? ಓಕೆ. ಆಮೇಲೆ ಏನಾಯ್ತು? ಹಾಗೆ ಮುಂದಕ್ಕೆ ಹೋಗಿ. ಇನ್ನು ಮಗುವನ್ನು ಮಗು ದತ್ತು ತಗೊಂಡು. ಗೊತ್ತು ತಗೊಂಡ. ಓಕೆ. ಮತ್ತೆ ವಿಶೇಷವಾಗಿ ಏನಾದರೂ ನಡೀತಾ ಆ ಜನ್ಮದಲ್ಲಿ? ಏನಾದರೂ ಯುದ್ಧ ಈ ತರ ಏನಾದರೂ ಆದ್ವಾ? ಇಲ್ಲ. ಇಲ್ಲ, ಮಗು ಮಾತ್ರ ಅಂತ ಹೇಳಿ. ಹೌದಾ? ಹಾಗೆ ಮುಂದಕ್ಕೆ ಹೋಗಿ ಎಷ್ಟು ವರ್ಷ ಬದುಕಿದ್ದ ರಾಜ ನೋಡಿ? 20. 70 ವರ್ಷ. ಓಕೆ. ಕೊನೆಗೆ ಆ ಸಾವಿನ ಸಮಯಕ್ಕೆ ಹೋಗಿ, ಆ ಸಾವಿನ ಸಮಯದಲ್ಲಿ ಆ ದೇಹದಿಂದ ಆತ್ಮ ಹೊರಗಡೆ ಬರ್ತಾ ಇದೆ. ಹೊರಗಡೆ ಬಂದು ಸತ್ತಿರುವ ತನ್ನ ದೇಹವನ್ನು ನೋಡ್ತಾ ಆತ್ಮಕ್ಕೆ ಏನು ಅನಿಸ್ತಾ ಇದೆ? ಹೆಂಡತಿ ರೋಧಿಸ್ತಾ ಇದ್ದಾಳೆ. ಓಕೆ. ಮತ್ತೆ ಮಾತನಾಡ್ತಾ ಇದ್ದಾಳೆ. ಓಕೆ. ಮತ್ತೆ ಆತ್ಮಕ್ಕೆ ಏನು ಅನಿಸ್ತಾ ಇದೆ? ಒಳ್ಳೇದಾಯ್ತು ಅನಿಸ್ತಾ ಇದೆ. ಹೌದಾ? ಏನಾದರೂ ದುಃಖ, ಸಮಾಧಾನ, ತೃಪ್ತಿ ಇದೆಯಾ? ಇಲ್ಲ. ಓಕೆ. ಈಗ ಈ ಜನ್ಮಕ್ಕೆ ಬನ್ನಿ. ಓಕೆ. ಈ ಜನ್ಮಕ್ಕೆ ಬರ್ತಾ ಇದ್ದೀರಿ. ನಿಮಗೆಲ್ಲ ಗೊತ್ತಾಗ್ತಾ ಇದೆ. ಯಾವ ಉದ್ದೇಶದಿಂದ ಈ ಜನ್ಮ ತಗೊಂಡಿದ್ದೀರಿ ನೋಡಿ? ಭಾರತ ಹ್ಮ್. ಭಾರತ ದೇಶ. ಅಲ್ಲ, ಯಾವ ಉದ್ದೇಶದಿಂದ? ಏನು ಉದ್ದೇಶ? ಈ ಜನ್ಮ ತಗೊಳ್ಳೋದ್ರ ಉದ್ದೇಶ ಏನು? ಏನಾದ್ರೂ ಇದೆಯಾ? ಕಷ್ಟ ಆಗ್ತಾ ಇದೆ. ಗೊತ್ತಾಗ್ತಾ ಇಲ್ವಾ? ಓಕೆ. ನೋಡಿ, ದೀರ್ಘವಾಗಿ ಗಮನಿಸಿ. ಹಿಂದಿನ ಜನ್ಮದವರು ಯಾರೆಲ್ಲ ನಿಮಗೆ ಈ ಜನ್ಮಕ್ಕೆ ಏನೇನಾಗಿ ಬಂದಿದ್ದಾರೆ ನೋಡಿ. ಗೊತ್ತಾಗ್ತಾ ಇದೆ ನೋಡಿ. ಹ್ಮ್. ಹಾ. ಹೆಂಡತಿ ಹೆಂಡತಿ ಓಕೆ. ಏನಾಗಿದ್ರು ಹಿಂದಿನ ಜನ್ಮ? ಮಗಳು. ಓಕೆ. ಹ್ಮ್. ನಿಮ್ಮ ಹೆಂಡತಿ ಇದಾರಲ್ವಾ, ಹಿಂದಿನ ಜನ್ಮದಲ್ಲಿ ಏನಾಗಿದ್ರು ಅವ್ರು ನಿಮಗೆ? ಹೆಂಡತಿ ಆಗೈತಿ. ಹೆಂಡತಿಯಾಗೆ ಇದ್ರ? ಹ್ಮ್. ಮತ್ತೆ ಒಂದೇ ಜನ್ಮಕ್ಕೆ ಸಂಬಂಧಪಟ್ಟಿದಾರ, ಇನ್ನು ಮತ್ತೆ ಬೇರೆ ಬೇರೆ ಜನ್ಮಕ್ಕೆ ಇದಾವೆ? ಮಗಳಿದ್ದಾಳೆ ಈಗಿನವಳು. ಹಿಂದಿನ ಜನ್ಮದಲ್ಲಿ ಏನಾಗಿದ್ರು? ಗೊತ್ತಾಗ್ತಿದ್ಯಾ? ಓಕೆ. ಈಗ ದೀರ್ಘವಾಗಿ ಗಮನಿಸಿ. ನಿಮಗೆ ಈ ಬದುಕಿನಲ್ಲಿ ಇಷ್ಟೆಲ್ಲ ನಡೀತಾ ಇದೆ ಅಲ್ವಾ? ತುಂಬಾ ದುಃಖ, ಅಸಮಾಧಾನ, ತೃಪ್ತಿ ಆಗ್ತಾ ಇದೆ, ಆಕ್ಸಿಡೆಂಟ್ ಆಯ್ತು. ಏನು ಅದಕ್ಕೆ ಏನು ಕಾರಣ? ಹಿಂದಿನ ಜನ್ಮದ ಯಾವ ಕರ್ಮ ಕಾರಣ? ಸ್ವಲ್ಪ ನೋಡಿ, ದೀರ್ಘವಾಗಿ ಗಮನಿಸಿ. ಗೊತ್ತಾಗ್ತಾ ಇದೆ ನೋಡಿ. ಗೊತ್ತಾಗ್ತಾ ಇದೆ. ಗೊತ್ತಾಗ್ತಾ ಗೊತ್ತಾಗ್ತಾ ಅಯ್ಯೋ ರಾಮ. ಹಲೋ.
ವೆರಿ ಗುಡ್. ಮುಂದೇನು ಕಾಣ್ತಾ ಇಲ್ಲ. ಕಾಣಿಸ್ತಾ ಇಲ್ವಾ? ತಲೆನೋವು ಸ್ಟಾರ್ಟ್ ಆಯ್ತು. ನೋಡಿ, ದೀರ್ಘವಾಗಿ ಗಮನಿಸಿ. ಯಾಕೆ ತಲೆ ನೋಯ್ತಾ ಇದೆ ನೋಡಿ. ಆ ತಲೆನೋವನ್ನೇ ದೀರ್ಘವಾಗಿ ಗಮನಿಸ್ತಾ ಇರಿ. ನೋಡಿ, ನನ್ನಿಂದ ಒಂದು ದಿವ್ಯವಾದ ಬೆಳಕು ಬರ್ತಾ ಇದೆ ನನ್ನ ಕೈಯಿಂದ. ಆ ಬೆಳಕು ಅಲ್ಲೆಲ್ಲ ತಲೆಯಿಂದ ತುಂಬಾ ಹರಿತಾ ಇದೆ. ಅದು ಹಾಗೆ ನಿಮಗೆಲ್ಲ ಅದು ಗೊತ್ತಾಗ್ತಾ ಇದೆ. ಆಗ್ತಿದೆಯಾ? ಏನಾಗ್ತಾ ಇದೆ? ತಲೆನೋವು. ತಲೆ ನೋಯ್ತಾ ಇದೆಯಾ? ಓಕೆ. ಯಾಕೆ ತಲೆ ನೋಯ್ತಾ ಇದೆ ನೋಡಿ ಸ್ವಲ್ಪ. ಹ್ಮ್. ತಪ್ಪಾಗಿ ಕಾಣಿಸ್ತಾ ಇದೆ. ಕತ್ತಲೆ ಕಾಣಿಸ್ತಾ ಇದೆಯಾ? ಓಕೆ. ನೋಡಿ, ಇನ್ನೂ ಸ್ವಲ್ಪ ದೀರ್ಘವಾಗಿ ಗಮನಿಸ್ತಾ ಇರಿ. ದೀರ್ಘವಾಗಿ ಗಮನಿಸ್ತಾ ಇರಿ. ದೀರ್ಘವಾಗಿ ಗಮನಿಸ್ತಾ ದೀರ್ಘವಾಗಿ ದೀರ್ಘವಾಗಿ ಗಮನಿಸ್ತಾ ಇರಿ. ಸಂಪೂರ್ಣವಾಗಿ ನಿಮಗೆ ಗೊತ್ತಾಗ್ತಾ ಇದೆ. ಸಂಪೂರ್ಣವಾಗಿ ನಿಮಗೆ ಗೊತ್ತಾಗ್ತಾ ಇದೆ. ಏನಾಗ್ತಾ ಇದೆ? ಫುಲ್ ಬೆಳಕು. ಬೆಳಕು ಬರ್ತಾ ಇದೆಯಾ? ಎಲ್ಲಾ ಕಡೆ ಅಂದ್ರೆ ಬೆಳಕು. ಓಕೆ. ನೋಡಿ, ನಿಮ್ಮ ಇಷ್ಟೆಲ್ಲ ಆಗಿದೆಯಲ್ವ ಜೀವನದಲ್ಲಿ. ಎಲ್ಲ ಹೊಡ್ತಾ ಬಿದ್ದಿದೆ, ಆಕ್ಸಿಡೆಂಟ್ ಆಗಿದೆ, ನೋವಾಗಿದೆ. ಏನು ಕಾರಣ ನೋಡಿ. ಗೊತ್ತಾಗ್ತಾ ಇದೆಯಾ? ಹ್ಮ್. ಮಾಂತ್ರಿಕನ ತರ ಕಾಣ್ತಾ ಇದೆ. ಯಾರೋ ಮಾಂತ್ರಿಕನ? ಹಾ. ಹಾ. ವೆರಿ ಗುಡ್. ವೆರಿ ಗುಡ್. ನೋಡಿ, ನಿಂದ ಒಂದು ದಿವ್ಯವಾದ ಬೆಳಕು ಬರ್ತಾ ಇದೆ. ಸಂಪೂರ್ಣವಾಗಿ ಆ ಬೆಳಕು ಎಲ್ಲ ಆ ವ್ಯಕ್ತಿಯ ಮೇಲೆ ಏನೆಲ್ಲ ಕಾಣಿಸ್ತಾ ಇದೆ ಅವ್ರ ಮೇಲೆ ಎಲ್ಲ ಹರಿತಾ ಇದೆ. ಸಂಪೂರ್ಣವಾಗಿ ನಿಮ್ಮ ದೇಹದಾದ್ಯಂತ ಹರಿತಾ ಇದೆ. ನಿಮಗೆ ಸಂಪೂರ್ಣವಾಗಿ ಕಾಣಿಸ್ತಾ ಇದೆ. ಏನ್ ಕಾಣಿಸ್ತಾ ಇದೆ ನೋಡಿ. ದೇಹ ಎಲ್ಲ ಬೆಳಗ್ತದೆ. ಓಕೆ, ಮತ್ತೆ
ಮಾಂತ್ರಿಕ ಆತಂಕದಿಂದ ನೋಡ್ತಾ ಇದ್ದಾನೆ. ಯಾಕೆ ಅವನಿಗೆ ನಿಮ್ಗೆ ಏನ್ ಸಂಬಂಧ? ಅವನೇನಾದ್ರೂ ಮಾಡಿದಾನ ನಿಮ್ಗೆ? ಏನಾಗಿದೆ ನೋಡಿ. ಹ್ಮ್. ಭಯಂಕರ ಒಂದು ಕ್ರೂರತೆಯಿಂದ ದಿಟ್ಟಿಸಿ ನೋಡ್ತಾ ಇದ್ದಾನೆ. ನೋಡ್ತಾ ಇದ್ದಾನಾ? ಓಕೆ. ಈಗ ನೋಡಿ, ನೀವು ಈಗ ನನ್ನನ್ನು ನೋಡಿ. ನನ್ನಿಂದ ಒಂದು ದಿವ್ಯವಾದ ಬೆಳಕು ನಿಮ್ಮ ದೇಹದ ಮೇಲೆ ಬೀಳ್ತದೆ. ಆಗ ನಿಮ್ಮೊಳಗೆ ಒಂದು ದಿವ್ಯವಾದ ಚೈತನ್ಯ ಶಕ್ತಿ ಹರಿತಾ ಬರ್ತದೆ. ಆ ಕೂಡಲೇ ಅದರಿಂದ ಎಲ್ಲ ನಿಮ್ಮ ದೇಹದೆಲ್ಲ ಏನೆಲ್ಲ ನೆಗೆಟಿವ್ಸ್ ಇದೆ, ಮಾಟ ಮಂತ್ರ ಮಾಡಿರುವುದು, ಆ, ಅವನು ಮಾಡಿದಂತಹ ಮಂತ್ರ ಪ್ರಯೋಗ, ಯಾರೆಲ್ಲ ಏನೇನೆಲ್ಲ ಪ್ರಯೋಗ ಮಾಡಿದ್ದಾರೋ ಅದೆಲ್ಲ ರಿಲೀಸ್ ಆಗ್ತದೆ. ಅದೆಲ್ಲ ರಿಲೀಸ್ ಆಗಿ ಒಂದು ಯಜ್ಞಕುಂಡ, ಅಲ್ಲಿ ಒಂದು ಯಜ್ಞಕುಂಡವನ್ನ ಆವಾಹನೆ ಮಾಡ್ತಾನೆ. ಈಗ ಆ ಬೆಂಕಿಯಲ್ಲಿ ಹೋಗಿ ಬೀಳುತ್ತದೆ. ಓಕೆ. ಅವ 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 ವೆರಿ ಗುಡ್. ಒಂದು ಯಜ್ಞಕುಂಡದಲ್ಲಿ ಅಗ್ನಿದೇವನನ್ನು ಆವಾಹನೆ ಮಾಡಿದ್ದೇನೆ. ಅಲ್ಲಿ ದಹಿಸಿ ಅಗ್ನಿ ಉರಿತಾ ಇದೆ. ನಿಮ್ಮ ದೇಹದ ಮೇಲೆ, ನಿಮ್ಮ ಕುಟುಂಬದ ಮೇಲೆ, ನಿಮ್ಮೆಲ್ಲ ಫ್ಯಾಮಿಲಿ ಮೇಲೆ ಏನೆಲ್ಲ ಮಂತ್ರ ಪ್ರಯೋಗ ಆಗಿದೆ, ಮಾಟ ಮಂತ್ರ ವಶೀಕರಣ, ಆ ಮಾಂತ್ರಿಕ ಏನೆಲ್ಲ ಮಾಡಿದ್ದಾನೋ ಆ ಎಲ್ಲ ಮಂತ್ರಶಕ್ತಿ ಹೋಗಿ ಆ ಅಗ್ನಿಗೆ ರಿಲೀಸ್ ಆಗ್ತಾ ಇದೆ. ಆ ಅಗ್ನಿಯಲ್ಲಿ ಅದೆಲ್ಲ ಸುಟ್ಟು ಭಸ್ಮ ಆಗ್ತಾ ಇದೆ. ಎಲ್ಲ ರಿಲೀಸ್ ಆಗ್ತಾ ಇದೆ. ನನ್ನ ಕೈಯಿಂದ ಒಂದು ದಿವ್ಯವಾದ ಚೈತನ್ಯ ಶಕ್ತಿಯ ಬೆಳಕು ಹರಿತಾ ಇದೆ. ನಿಮ್ಮ ಮೇಲೆ ಹರಿದು ಅದರಿಂದ ಎಲ್ಲ ಹೊರಗಡೆ ಹೋಗ್ತಾ ಇದೆ. ಹೋಗ್ತಾ ಇದೆ. ಹೋಗ್ತಾ ಇದೆ. ಆ ಮಾಂತ್ರಿಕನ ಮೇಲೂ ಕೂಡ ನನ್ನ ದಿವ್ಯವಾದ ಚೈತನ್ಯದ ಪ್ರೀತಿ, ಪ್ರೇಮ, ವಿಶ್ವಾಸದ ಕರುಣೆ, ವಾತ್ಸಲ್ಯದ ಬೆಳಕು ಆ ಒಂದು ಮಾಂತ್ರಿಕನ ಮೇಲೆ ಹರಿತಾ ಇದೆ. ಅವನಲ್ಲೂ ಕೂಡ ಒಂದು ಪ್ರೇಮ ಭಾವ ತತ್ವ ಜಾಗೃತವಾಗ್ತಾ ಇದೆ. ಈಗ ನೋಡಿ ಏನಾಗ್ತಾ ಇದೆ. ಖುಷಿಯಿಂದ ನನ್ನ ಕಡೆ ನೋಡ್ತಾ ಇದ್ದಾನೆ. ನೋಡ್ತಾ ಇದ್ದಾರ? ಕೇಳಿ, ಅವನಲ್ಲಿ ಕ್ಷಮಾಪಣೆ ಕೇಳ್ಕೊಳ್ಳಿ. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ನನ್ನನ್ನು ಕ್ಷಮಿಸಿ. ನೀನು ಮಾಡಿದಂಥ ಎಲ್ಲ ಮಾಟತಂತ್ರ ಎಲ್ಲ ನಿವಾರಣೆಯಾಗಿ ನನಗೆ ಆಶೀರ್ವಾದ ಮಾಡು ಅಂತ ಹೇಳಿ ಕ್ಷಮಾಪಣೆ ಕೇಳ್ಕೊಳ್ಳಿ. ಏನು ಹೇಳ್ತಾ ಇದ್ದಾನೆ ನೋಡಿ. ಕ್ಷಮಿಸಿದ್ದೇನೆ. ಓಕೆ, ವೆರಿ ಗುಡ್. ಕ್ಷಮಿಸಿ ಆಶೀರ್ವಾದ ಮಾಡಿ. ಹೇಳ್ತಾ ಇದ್ದಾರಾ? ಈಗ ನೀವು ಕೂಡ ಅವರ ಬಗ್ಗೆ ಏನಾದರೂ ತಪ್ಪು ತಿಳುವಳಿಕೆ, ಅಸಹನೆ, ಅತೃಪ್ತಿ, ಅಸಮಾಧಾನ ಇಟ್ಟುಕೊಂಡಿದ್ದರೆ ಅದೆಲ್ಲವನ್ನು ಕೂಡ ಕ್ಷಮಿಸಿ. ನೀವು ಕೂಡ ಕ್ಷಮಿಸಿದ್ದೇನೆ ಅಂತ ಹೇಳಿ. ಆಯ್ತಾ? ವೆರಿ ಗುಡ್. ನೀವು ಅವರಿಗೆ ಒಳ್ಳೆಯದನ್ನೇ ಬಯಸಿ. ಈಗ ಆ ಮಾಂತ್ರಿಕನಲ್ಲಿ ಕೇಳಿ, ನನ್ನ ಮೇಲೆ ಏನಾದರೂ ಇವಾಗ ಯಾವುದಾದ್ರೂ ಮಂತ್ರಶಕ್ತಿ, ಮಾಟ ಮಂತ್ರ ಪ್ರಯೋಗ ಇನ್ನೂ ಉಳಿದಿದೆಯಾ ಅಥವಾ ಸಂಪೂರ್ಣ ನಿವಾರಣೆ ಆಗಿದೆಯಾ ಅಂತ ಕೇಳಿ. ಸಂಪೂರ್ಣ ನಿವಾರಣೆ ಆಯ್ತು. ಆಗಿದೆ ಅಂತ ಓಕೆ. ಹೇಳಿ ಅವನಿಗೆ, ಇನ್ನು ಮುಂದೆ ನಮ್ಮ ಗುರುಗಳು ಹೇಳ್ತಾ ಇದ್ದಾರೆ, ನಮ್ಮ ಗುರುಶಕ್ತಿ ನನ್ನನ್ನು ಯಾವಾಗಲೂ ರಕ್ಷಣೆ ಮಾಡ್ತಾ ಇರ್ತದೆ. ಆ ಶಕ್ತಿಯನ್ನ ಮೀರಿ ಯಾವ ಮಂತ್ರ ತಂತ್ರ, ಯಾವ ಪ್ರಯೋಗವು ನನ್ನನ್ನು ಭೇದಿಸಿ ಬರಬಾರದು ಅಂತ ಹೇಳಿ ಪ್ರಾರ್ಥನೆ ಮಾಡಿ. ಅದಕ್ಕೆ ಅವನ ಏನ್ ಹೇಳ್ತಾ ಇದ್ದಾನೆ ನೋಡಿ. ನನ್ನ ಹೆಸರು ಹೇಳಿ. ಒಪ್ಪಿಗೆ ಸೂಚಿಸ್ತಾರೆ. ಹಾ, ಒಪ್ಪಿಗೆ ಸೂಚಿಸ್ತಾರೆ. ಒಪ್ಪಿಗೆ ಇದೆ ಅಂತ. ಓಕೆ, ವೆರಿ ಗುಡ್. ಏನ್ ಅನಿಸ್ತಾ ಇದೆ ಈಗ ನಿಮಗೆ ದೇಹದಲ್ಲಿ, ಮನಸ್ಸಿನಲ್ಲಿ? ಆರಾಮ ಅನಿಸ್ತದೆ. ಅನಿಸ್ತಾ ಇದೆಯಾ? ಓಕೆ, ವೆರಿ ಗುಡ್. ಮತ್ತೆ ಏನಾದರೂ ತಿಳ್ಕೊಳ್ಳೋದಿದೆಯಾ ನಿಮ್ಮ ಜೀವನದ ಬಗ್ಗೆ? ಇಲ್ಲ. ಹಾ, ಇಲ್ಲ. ಈಗ ಆ ವಿಶ್ವಮೂಲ ಚೈತನ್ಯ ಪರಮಾತ್ಮ ಶಕ್ತಿಯಿಂದ ಒಂದು ಮತ್ತೆ ದಿವ್ಯವಾದ ಕಾಯಿಲೆಗಳು
BP ಶುಗರ್. ಆಯ್ತಾಯ್ತು. ಬ್ರಹ್ಮಾಂಡದಿಂದ ಒಂದು ದಿವ್ಯವಾದ ಬೆಳಕು ಆ ಆಕಾಶದಿಂದ ಇದೆ ಹರಿದು ಬರ್ತಾ ಇದೆ. ಆ ಬೆಳಕು ನಿಮ್ಮ ತಲೆಯಿಂದ ಪಾದದವರೆಗೆ ಆ ಪರಮಾತ್ಮ ಶಕ್ತಿಯ ಬೆಳಕು ನಿಮ್ಮ ನರನಾಡಿಗಳಲ್ಲಿ 72,000 ನರನಾಡಿಗಳಲ್ಲಿ ಹರಿತಾ ಇದೆ. ವಜ್ರದಂತಹ ಮಿಂಚಿನ ವೇಗದ ಬೆಳಕು ಇಡೀ ನಿಮ್ಮ ದೇಹದಲ್ಲೆಲ್ಲ ಮಿಂಚಿನ ವೇಗದಲ್ಲಿ ಹರಿತಾ ಇದೆ, ಹರಿತಾ ಇದೆ, ಹರಿತಾ ಇದೆ, ಹರಿತಾ ಇದೆ, ಹರಿತಾ ಇದೆ. ಇಡೀ ದೇಹ ವಜ್ರಕಾಯವಾಗ್ತಾ ಇದೆ. ಇಡೀ ದೇಹ ಬೆಳಕಿನಿಂದ ತುಂಬಿಕೊಳ್ತಾ ಇದೆ. ಆ ಬೆಳಕು ನಿಮ್ಮಲ್ಲಿರುವಂತಹ ಎಲ್ಲ ರೋಗ ಕಣಗಳನ್ನ, ನೆಗೆಟಿವ್ ಶಕ್ತಿಗಳನ್ನ, ನಿಮಗೆ ಏನೆಲ್ಲ ಕರ್ಮಗಳಿದೆ, ಕೆಟ್ಟ ಕರ್ಮಗಳು, ಅದನ್ನೆಲ್ಲ ಆ ದೇಹದಿಂದ, ಕೆಟ್ಟ ಬುದ್ಧಿಗಳನ್ನ ಎಲ್ಲ ಆ ದೇಹದಿಂದ ತೆಗೆದು ದೂರದ ಉಪ್ಪು ಸಮುದ್ರಕ್ಕೆ ಬಿಸಾಕ್ತಾ ಇದೆ. ದೂರದ ಉಪ್ಪು ಸಮುದ್ರಕ್ಕೆ, ದೂರದ ಅರಬ್ಬಿ ಸಮುದ್ರ, ಉಪ್ಪು ಸಮುದ್ರ ಏನಿದೆ ಆ ಸಮುದ್ರಕ್ಕೆ ಸಂಪೂರ್ಣವಾಗಿ ಅದೆಲ್ಲ ರಿಲೀಸ್ ಆಗ್ತಾ ಇದೆ. ನಿಮ್ಮೊಳಗೆ ಆ ಬೆಳಕು ಪ್ರೀತಿ, ಪ್ರೇಮ, ವಿಶ್ವಾಸ, ಕರುಣೆ, ವಾತ್ಸಲ್ಯ, ಸತ್ಯ, ನ್ಯಾಯ, ನೀತಿ, ಧರ್ಮ, ವಾತ್ಸಲ್ಯ, ಕರುಣೆ, ಧ್ಯಾನ, ಧ್ಯಾನ ಪ್ರಚಾರ, ಪಿರಮಿಡ್ ಶಕ್ತಿ, ಧ್ಯಾನ ಮಹಾ ಯಜ್ಞಗಳಲ್ಲಿ ಸೇವೆ, ಹೀಗೆ ಪ್ರತಿಯೊಂದು ಕೂಡ ನಿಮ್ಮಲ್ಲಿ ಜಾಗೃತವಾಗ್ತಾ ಇದೆ. ನಿಮ್ಮ ಆತ್ಮ ಚೈತನ್ಯ ಮೋಕ್ಷ ಮಾರ್ಗದ ಕಡೆಗೆ ಮನಸ್ಸು ಮಾಡ್ತಾ ಇದೆ, ಮೋಕ್ಷದ ಪ್ರಯತ್ನವನ್ನು ಮಾಡ್ತಾ ಇದೆ. ಹೀಗೆ ಸಂಪೂರ್ಣವಾಗಿ ದೇಹದಲ್ಲಿ ನಿರಂತರವಾಗಿ ಧ್ಯಾನ ಪ್ರಚಾರವನ್ನು ಮಾಡ್ತಾ ಇದ್ದೀರಿ. ಇಡೀ ದೇಹದಲ್ಲಿರುವಂತಹ ಎಲ್ಲ ರೋಗಕಣಗಳು ಕೂಡ ಆ ಉಪ್ಪಿನ ಸಮುದ್ರಕ್ಕೆ ಎಲ್ಲ ರಿಲೀಸ್ ಆಗಿ ಸಂಪೂರ್ಣವಾದಂತಹ ಆರೋಗ್ಯಮಯವಾದ ದೇಹ, ಚೈತನ್ಯಮಯವಾದಂತಹ ದೇಹ ನಿರ್ಮಾಣವಾಗ್ತಾ ಸಂಪೂರ್ಣ ಆರೋಗ್ಯವಂತ ದೇಹವಾಗ್ತಾ ಇದೆ. ಆತ್ಮ ಸಂಪೂರ್ಣ ಉನ್ನತ ಸ್ಥಿತಿಯನ್ನು ನೋಡ್ತಾ ಇದೆ. ವೆರಿ ಗುಡ್. ಏನ್ ಅನಿಸ್ತಾ ಇದೆ ಇವಾಗ? ಆರಾಮ. ಆರಾಮ ಅನಿಸ್ತಾ ಇದೆಯಾ? ಖುಷಿ ಆಗ್ತಾ ಇದೆಯಾ? ಓಕೆ. ಇಡೀ ದೇಹವನ್ನ ತಲೆಯಿಂದ ಪಾದದವರೆಗೆ ಗಮನಿಸ್ತಾ ಬನ್ನಿ. ಯಾವ್ದಾದ್ರು ದೇಹದ ಭಾಗದಲ್ಲಿ ಏನಾದ್ರೂ ಕಾಣಿಸ್ತದ ನೋಡಿ. ಹೃದಯದ ಭಾಗದಲ್ಲಿ ಒಂದು ಜ್ಯೋತಿಯ ಕಾಣಿಸ್ತಾ ಉಂಟು. ಏನು ಕಾಣಿಸ್ತಾ ಇದೆ? ಜ್ಯೋತಿಯ ದರ್ಶನ. ಜ್ಯೋತಿ ಕಾಣಿಸ್ತಾ ಇದೆಯಾ? ಏನು ಆ ಜ್ಯೋತಿಯನ್ನ ದಿಟ್ಟಿಸಿ ನೋಡ್ತಾ ಇರಿ. ಏನ್ ಕಾಣಿಸ್ತಾ ಇದೆ ನೋಡಿ. ರಾಘವೇಂದ್ರ ಸ್ವಾಮಿ. ರಾಘವೇಂದ್ರ ಸ್ವಾಮಿಗಳು ಕಾಣಿಸ್ತಾ ಇದ್ದಾರಾ? ಓಕೆ. ರಾಘವೇಂದ್ರ ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ ನೋಡಿ. ಏನಾದ್ರು ಹೇಳ್ತಾ ಇದೆ? ಇನ್ನು ಮುಂದೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ವೆರಿ ಗುಡ್, ಸೂಪರ್. ನನ್ನ ಬಗ್ಗೆ ಏನ್ ಹೇಳ್ತಾ ಇದಾರೆ ಕೇಳಿ. ನಮ್ಮ ಗುರುಗಳ ಬಗ್ಗೆ ಏನಾದ್ರು ಹೇಳ್ತೀರಾ ಕೇಳಿ. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ವೆರಿ ಗುಡ್. ಅಂತವರ ಮಾರ್ಗದರ್ಶನ ಎಲ್ಲರಿಗೂ ಬೇಕು ಸಮಾಜಕ್ಕೆ. ಓಕೆ. ವೆರಿ ಗುಡ್. ಈಗ ನನ್ನನ್ನ ನೋಡಿ. ನಿಮ್ಮ ದಿವ್ಯ ದೃಷ್ಟಿಯಿಂದ ನನ್ನನ್ನೇ ನೋಡ್ತಾ ಇರಿ. ನಾನು ಹೇಗೆ ಕಾಣಿಸ್ತೀನಿ ನೋಡಿ. ಋಷಿಗಳು, ಜಟಾಧಾರಿ, ದಪ್ಪ ಕೂದಲು, ಗಂಧದ ತಿಲಕವನ್ನು ಇಟ್ಟುಕೊಂಡಿದ್ದಾರೆ, ಹ್ಮ್. ತಪಸ್ಸು ಮಾಡ್ತಾ ಇದೆ. ಯಾವ ಋಷಿ ಇರ್ಬೋದು ನೋಡಿ. ವಿಶ್ವಾಮಿತ್ರ. ಈಗ ಇನ್ನೂ ದಿಟ್ಟಿಸಿ ನೋಡಿ. ಬೇರೆ ಯಾವ ರೂಪ ಕಾಣಿಸ್ತಾ ಇದೆ ನೋಡಿ. ಶ್ರೀಮನ್ನಾರಾಯಣ. ಹೇಗೆ ಕಾಣಿಸ್ತಾ ಇದ್ದೀನಿ? ರಾಮ ಅವತಾರ. ಮತ್ತೆ
ಕೋದಂಡರಾಮ್. ಸಂಪೂರ್ಣವಾಗಿ ರೂಪವನ್ನು ನೋಡಿ. ಹೇಗೆ ಕಾಣಿಸ್ತಾ ಇದೀನಿ ಈಗ? ಕೋದಂಡರಾಮ್. ವೆರಿ ಗುಡ್. ಈಗ ಕೊನೆಯ 10 ಸೆಕೆಂಡುಗಳು. ಈಗ ಸ್ವಲ್ಪ ಮುಂದೆ ಹೋಗಿ, ಈ ಜನ್ಮದಲ್ಲಿ ಎಷ್ಟು ವರ್ಷ ನಿಮಗೆ ಆಯುಷ್ಯ ಇದೆ ನೋಡಿ. ಮುಂದೆ ಹೋಗಿ, ಹಾಗೆ ಮುಂದೆ ಹೋಗಿ, ಎಷ್ಟು ವರ್ಷ ನಿಮಗೆ ಆಯುಷ್ಯ ಇದೆ ನೋಡಿ. 74. ಹ್ಮ್. 74. 74. ಓಕೆ, ವೆರಿ ಗುಡ್. ಹಾ, ಮುಂದೆ ಏನೆಲ್ಲ ನಡೀತಾ ಇದೆ, ಏನೆಲ್ಲ ನಡೀಲಿಕ್ಕಿದೆ ನಿಮ್ಮ ಜೀವನದಲ್ಲಿ, ಸ್ವಲ್ಪ ಮುಂದೆ ಹೋಗಿ 1-2 ನಿಮಿಷದಲ್ಲಿ ಬೇಗ ಬೇಗ ನೋಡಿ. ಏನು ಗೊತ್ತಾಗ್ತಾ ಇದೆ ನೋಡಿ. ದುಷ್ಟ ಕಾರ್ಪಣ್ಯಗಳೆಲ್ಲ ದೂರ ಆಗ್ತಾ ಇದೆ. ವೆರಿ ಗುಡ್. ಮಗನಿಗೆ ಒಳ್ಳೆ ಹುಡುಗಿ ಇತ್ತೆ, ಮದುವೆ ಆಗುತ್ತೆ. ವೆರಿ ಗುಡ್. ಮತ್ತೆ ಮಗಳಿಗೆ? ಮಗಳಿಗೂ ಮದುವೆ ಆಗಿ ವೆರಿ ಗುಡ್. ಒಳ್ಳೆ ಖುಷಿ ಖುಷಿಯಾಗಿದ್ದಾಳೆ. ಹೆಂಡತಿ ಸಂಭ್ರಮಿಸ್ತಾ ಇದ್ದಾಳೆ. ವೆರಿ ಗುಡ್. ಹ್ಮ್. ಖುಷಿಯಾಗಿದೆಯಾ ನಿಮಗೀಗ? ಆತ್ಮಕ್ಕೆ ಖುಷಿ ಇದೆಯಾ? ಹ. Very good. ಕೊನೆಯ 5 ಸೆಕೆಂಡುಗಳು. 5, 4, 3, 2, 1, 0. ಎರಡು ಕೈಗಳನ್ನ, ಎರಡು ಕಾಲುಗಳನ್ನ ಸಡಿಲ